ಗುಂಡಪ್ಪನವರು ಬೆಳೆದವರು ಆ ಬಡತನದಲ್ಲೇ ಬೆಳೆದು ಶಾಲಾ ವಿದ್ಯಾಭ್ಯಾಸವನ್ನ ಒಂದು ಹಂತದ ತನಕ ಮಾಡಿ ಆಗಿನ ಕಾಲದಲ್ಲಿ ಅವರಿಗೆ LS ಅಂತ ಇತ್ತಂತೆ, ಲೋವರ್ ಸೆಕೆಂಡರಿ. 8ನೇ ಕ್ಲಾಸಿಗೇನೋ ಲೋವರ್ ಸೆಕೆಂಡರಿ ಅಂತ ಅಂತಿತ್ತು ಅನ್ಸುತ್ತೆ. ಅದು ಒಂಥರ ಪಬ್ಲಿಕ್ ಎಕ್ಸಾಮ್ ಇದ್ದಂಗೆ ಇರ್ತಿತ್ತು ಆವಾಗ ಅನ್ಸುತ್ತೆ. ಆ ಪರೀಕ್ಷೆಯನ್ನ ತಕ್ಕೊಂಡ್ರು. ಅವರು ಗಣಿತದಲ್ಲಿ ಕನ್ನಡದಲ್ಲಿ ಫೇಲ್ ಆದ್ರು. ಲೋವರ್ ಸೆಕೆಂಡರಿಯಲ್ಲಿ ಕನ್ನಡ ಸಬ್ಜೆಕ್ಟ್ ನಲ್ಲಿ ಫೇಲ್ ಆದಂತ DB ಗುಂಡಪ್ಪನವರು ಅಲ್ಲಿಗೆ ವಿದ್ಯಾಭ್ಯಾಸ ಬಿಟ್ಟರು. ಬೆಂಗಳೂರಿಗೆ ಬಂದ್ರು ಹೊಟ್ಟೆಪಾಡಿಗೋಸ್ಕರ. ಇಲ್ಲಿ ಒಂದು ಪತ್ರಿಕಾ ಕಚೇರಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರು. ಆದರೆ ಅವರಲ್ಲಿ ಎಂತಹ ಅದ್ಭುತ ಕನ್ನಡ ಸಾಹಿತ್ಯ ಇತ್ತು. ಅವರನ್ನ 8ನೇ ಕ್ಲಾಸ್ನಲ್ಲಿ ಅವ್ರಿಗೆ ಹೇಗ್ ಫೇಲ್ ಆದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ. 8ನೇ ತರಗತಿಯಲ್ಲಿ ಕನ್ನಡದಲ್ಲಿ ಫೇಲ್ ಆದಂತಹ ದಿಗ್ಗಜ ಕನ್ನಡ ಸಾಹಿತಿಯಲ್ಲಿ ಇವರೊಬ್ಬರೇ ಇರಬಹುದು ನನಗೆ ತಿಳಿದ ಹಾಗೆ. ಅಂತ ದಿಗ್ಗಜ ಕನ್ನಡ ಸಾಹಿತಿ ಬರೆದಂತಹ ಕನ್ನಡ ಸಾಹಿತ್ಯವನ್ನ ಎಷ್ಟೋ ಜನ ವಿಮರ್ಶಾತ್ಮಕ ಸಂಶೋಧನಾತ್ಮಕ ಪ್ರಬಂಧಗಳನ್ನ ಬರೆದು PhD ತಗೊಂಡಿದ್ದಾರೆ. ಸುಮಾರು ಜನ PhD ತಗೊಂಡಿದ್ದಾರೆ. ಅಂದ್ರೆ ಅವರು ಇನ್ನೆಂತಹ ಅದ್ಭುತ ಕನ್ನಡ ಸಾಹಿತ್ಯವನ್ನ ಅರಿತಿದ್ರು. ಇಂಗ್ಲಿಷ್ ಭಾಷೆಯನ್ನು ಬಹಳ ಚೆನ್ನಾಗಿ ಅರಿತಿದ್ರು. ಅವರು ಇಂಗ್ಲಿಷ್ ನಲ್ಲಿ ಸಹ ಕೆಲವು ಪುಸ್ತಕಗಳನ್ನ ಬರೆದಿದ್ದಾರೆ. ಬಹಳ ಸರಳ ಜೀವಿ, ನಿಸ್ಪೃಹ ಜೀವಿ, ಮತ್ತೆ ಸಮಾಜದ ಬಗ್ಗೆ ಕಳಕಳಿಯನ್ನ ಹೊಂದಿದ್ದವರು. ಆ ಹಂತದಲ್ಲೇ ಅವರು ಬಹಳ ಓಡಾಡಿ ದೇಣಿಗೆಯನ್ನ ಸಂಗ್ರಹಿಸಿ ಗೋಖಲೆ ಸಾರ್ವಜನಿಕ ಸಂಸ್ಥೆ ಎನ್ನುವಂತ ಒಂದು ಸಂಸ್ಥೆಯನ್ನ ನಮ್ಮ ಬುಲ್ ಟೆಂಪಲ್ ರೋಡ್ ಅಂತ ಇದೆ ಬಸವನಗುಡಿಯಲ್ಲಿ, ಅಲ್ಲಿ ಅವರೇ ಸ್ಥಾಪಿಸಿದ್ದು. ಅವರ ಒಂದು ಮುಖ್ಯ ಗುರಿ ಇತ್ತು. ಏನು ಅಂತ ಅಂದ್ರೆ ಸ್ಪಿರಿಚುಯಲೈಸ್ ದ ಕಾಮನ್ ಲೈಫ್ ಅಂಡ್ ಸ್ಪಿರಿಚುಯಲೈಸ್ ದ ಅಡ್ಮಿನಿಸ್ಟ್ರೇಷನ್ ಅಂಡ್ ಸ್ಪಿರಿಚುಯಲೈಸ್ ಎವ್ರಿ ಡೊಮೈನ್ ಆಫ್ ಲೈಫ್. ಜೀವನದ ಪ್ರತಿಯೊಂದು ಆಯಾಮವನ್ನು ಆಧ್ಯಾತ್ಮೀಕರಣಗೊಳಿಸಬೇಕು ಅನ್ನೋದು ಅವರ ಮುಖ್ಯ ಧ್ಯೇಯವಾಗಿತ್ತು. ಆ ಧ್ಯೇಯವನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ಅವರು ನಿಜವಾಗ್ಲೂ ಬೆಳೆದ ಅಧ್ಯಾತ್ಮ ಜೀವ ಮಹಾಪುರುಷ. ನನಗೆ ಒಂಥರ ಬಹಳ ಸ್ಫೂರ್ತಿಯನ್ನ ನೀಡುವಂತಹ ಒಬ್ಬ ಮಹಾಪುರುಷ ಅಂತ ಅಂದ್ರೆ DV ಗುಂಡಪ್ಪನವರು. ಬಡತನ ಅವ್ರದ್ದು, ಎಂಥ ಬಡತನದಲ್ಲಿದ್ರು ಪ್ರಾಮಾಣಿಕ ಜೀವನವನ್ನ ನಡೆಸಿದ್ರು. ಅವ್ರ ಮುಂದೆ ದೊಡ್ಡ ಸಾಹಿತಿಗಳಾದ್ಮೇಲೆ ಆಗ್ಲೂ ಬಡತನದಲ್ಲೇ ಇದ್ರು. ಅಂತ ಸಂದರ್ಭದಲ್ಲಿ ಎಷ್ಟೋ ಸಭೆಗಳಿಗೆ ಅವರನ್ನ ಚೀಫ್ ಗೆಸ್ಟ್, ಮುಖ್ಯ ಅತಿಥಿಯಾಗಿ ಆಹ್ವಾನ ನೀಡ್ತಿದ್ರು. ದೊಡ್ಡ ದೊಡ್ಡ ಸಭೆಗಳು, ಆ ಸಭೆಗಳಿಗೆ ಹೋಗಿ ಭಾಷಣಗಳನ್ನ ಮಾಡ್ತಿದ್ರು. ಆ ಸಂಘ ಸಂಸ್ಥೆಗಳು ಚೆಕ್ಗಳು ಕೊಟ್ಟಿದ್ರು ಅವರಿಗೆ. ಆ ಕಾಲದಲ್ಲಿ 20 ರೂಪಾಯಿ, 25 ರೂಪಾಯಿ, 50 ರೂಪಾಯಿ ಈ ತರ ಚೆಕ್ಗಳು, ಅದಕ್ಕೆ ದೊಡ್ಡ ಬೆಲೆ ಇತ್ತು ಆಗಿನ ಕಾಲದಲ್ಲಿ. ಅವರು ಆ ಒಂದು ಚೆಕ್ ಅನ್ನು ಎನ್ಕ್ಯಾಶ್ ಮಾಡಿಸ್ಕೊಂಡಿಲ್ಲ. ಅವರ ಮರಣದ ನಂತರ ಟ್ರಕ್ ತೆಗೆದು ನೋಡಿದ್ರೆ ಸುಮಾರು ಚೆಕ್ ಹಾಗೆ ಇದೆ. ರಿಯಲೈಸೇ ಮಾಡ್ಕೊಂಡಿಲ್ಲ, ಎನ್ಕ್ಯಾಶ್ ಮಾಡಿಸ್ಕೊಂಡಿಲ್ಲ. ಅದು ನನ್ನ ಹಣ ಅಲ್ಲ, ಅದು ಸಮಾಜ ಸೇವೆ. ಆ ಬಡತನದಲ್ಲಿದ್ರು ಬೇರೆಯವರಾಗಿದ್ರೆ ಏನ್ ಮಾಡ್ತಿದ್ವಿ ನಾವು? ಆ ಹಣವನ್ನ ಬಳಸ್ಕೋತಿದ್ವಿ. ನನಗೆ ಕಿತ್ಕೊಂಡು ತಿನ್ನೋ ಬಡತನ ಇದೆ, ನಾನು ಅಲ್ಲಿ ಹೋಗಿ ಭಾಷಣ ಮಾಡಿ ಬಂದಿದ್ದೀನಿ, ಅವ್ರು ನನಗೆ ಅದಕ್ಕೋಸ್ಕರ ಒಂದು ದೇಣಿಗೆ ಕೊಟ್ಟಿದ್ದಾರೆ, ಅದು ನನಗೆ ಸೇರಿದ್ದು ಅಂತ. ಆದ್ರೆ ಅವರ ಒಂದು ಆಲೋಚನಾ ವಿಧಾನವೇ ಬೇರೆ ಇತ್ತು.
ಅದು ಸಮಾಜ ಸೇವೆ. ಅಲ್ಲಿ ನಾನು ಹಣವನ್ನ ತೆಗೆದುಕೊಳ್ಳೋ ಹಾಗಿಲ್ಲ. ಅಂತ ಬಡತನ ಇದ್ರು ಅಷ್ಟು ಪ್ರಾಮಾಣಿಕವಾಗಿ ಬದುಕಿದಂತ ಜೀವಿ. ಅವರು ಬರೆದಂತಹ ಒಂದು ಸುಂದರ ಸಾಹಿತ್ಯವೇ ಮಂಕುತಿಮ್ಮನ ಕಗ್ಗ. ಅವರು ಮರುಳಮುನಿಯನ ಕಗ್ಗವನ್ನು ಬರೆದಿದ್ದಾರೆ. ಮೊದಲು ಮಂಕುತಿಮ್ಮನ ಕಗ್ಗವನ್ನ ಬರೆದ್ರು, ನಂತರ ಮರುಳಮುನಿಯನ ಕಗ್ಗವನ್ನ ಬರೆದ್ರು. ಈ ಮಂಕುತಿಮ್ಮನ ಕಗ್ಗ ಅನ್ನೋದು ಚತುಷ್ಪದಿ. ಚತುಷ್ಪದಿ ಅಂದ್ರೆ ಅದಕ್ಕೆ 4 ಸಾಲಿನ ಪದ್ಯಗಳು. ಸರ್ವಜ್ಞ ಬರೆದದ್ದು ತ್ರಿಪದಿ, 3 ಸಾಲಿನ ಪದ್ಯಗಳು. ಇವರು 4 ಸಾಲಿನ ಪದ್ಯಗಳನ್ನ ಬರೀತಾರೆ. ಸುಮಾರು 945 ಕಗ್ಗಗಳಿವೆ. ಅವ್ರಿಗೆ ಏನನ್ನಿಸ್ತೋ ಏನೋ 945 ಆದ ಮೇಲೆ ಅವ್ರ ಕಗ್ಗ ಬರೆಯೋದನ್ನ ನಿಲ್ಲಿಸ್ಬಿಟ್ರು. ಇನ್ನು 55 ಕಗ್ಗ ಬರೆದ್ರೆ ಅದೇನಾಗ್ತಿತ್ತು, 1000 ಆಗ್ಬಿಡ್ತಿತ್ತಲ್ಲ. ಅವರ ಆ ತರ ಆಲೋಚನೆ ಮಾಡುವಂತ ವ್ಯಕ್ತಿನೇ ಅಲ್ಲ. ಎಲ್ಲಿಗೆ ಯಾವಾಗ ಅಂತಃಸ್ಫುರಣೆ ನಿಂತು ಹೋಯ್ತೋ ಆಗ ಅವರದನ್ನ ಸಾಕು ಅಂತ ನಿಲ್ಲಿಸ್ಬಿಟ್ರು. ಮತ್ತೆ ಎಷ್ಟೋ ವರ್ಷಗಳ ನಂತರ ಮರಳು ಮುನಿಯನ ಕಗ್ಗವನ್ನ ಬರೆದ್ರು. ಕಗ್ಗಗಳು ಬಹಳ ಆಳವಾದ ಅರ್ಥವನ್ನ ಹೊಂದಿದೆ ಮತ್ತು ಈ ಜಗತ್ತಿಗೆ ಸಮಾಜಕ್ಕೆ ಬೇಕಾದಂತಹ ಹಲವಾರು ಅತ್ಯಂತ ಉತ್ತಮವಾದಂತಹ ಉಪದೇಶಗಳನ್ನ, ವಿಚಾರಗಳನ್ನ, ವಿಷಯಗಳನ್ನ, ಸೂಚನೆಗಳನ್ನ ಒಳಗೊಂಡಿದೆ. ಏನ್ ಹೇಳ್ತಾರೆ ಅಂದ್ರೆ, ಈ ಕಗ್ಗ ಸಾಹಿತ್ಯ ಅನ್ನಕ್ಕಿಂತ ಇದೊಂದು ಆಧ್ಯಾತ್ಮ ಸಾಹಿತ್ಯ ಅಂತ ಹೇಳಬೇಕು. ಪೂರ್ಣ ಅಧ್ಯಾತ್ಮವೇ. ಯಾರು ನಮ್ಮ ಈ ಅಧ್ಯಾತ್ಮ ಸಂಸ್ಥೆಗಳಲ್ಲಿ ಸಾಧಕರಾಗಿದ್ದಾರೋ ಅವರಿಗೆ ಅಲ್ಲಿ ಸಾಹಿತ್ಯ ಕಾಣಲ್ಲ, ಅವರಿಗೆ ಹೆಚ್ಚಾಗಿ ಕಾಣೋದು ಅಧ್ಯಾತ್ಮವೇ. ಪ್ರತಿ ಕಗ್ಗವು ಜಗತ್ತಿಗೆ ಒಂದು ಮಹಾ ಸಂದೇಶವನ್ನ ನೀಡುತ್ತದೆ. ಜೀವನದಲ್ಲಿ ಯಾವುದೇ ಸಮಸ್ಯೆಗಳು, ಯಾವುದೇ ಕಷ್ಟಕರ ಸಂದರ್ಭಗಳು ನಮಗೆ ಎದುರಾದಾಗ ಮಂಕುತಿಮ್ಮನ ಕಗ್ಗನ ತೆಗೆದು ನೀವು ಸ್ವಲ್ಪ ಅವಲೋಕಿಸಿದ್ರೆ ನಿಮಗೆ ನಿಮ್ಮ ಸಮಸ್ಯೆಗೆ ಅಲ್ಲಿ ಪರಿಹಾರ ಖಂಡಿತ ಸಿಕ್ಕತ್ತೆ. ಅದಕ್ಕೆ ನಿಮ್ಮಲ್ಲಿ ಒಂದು ಸೂಕ್ಷ್ಮ ಸಂವೇದನಶೀಲತೆ ಇರಬೇಕು. ನಿಮ್ಮಲ್ಲಿ ಆ ಸೂಕ್ಷ್ಮತೆ ಇದ್ರೆ ನೀವು ಕಗ್ಗಗಳನ್ನ ತೆಗೆದು ಒಮ್ಮೆ ಅದರ ಅವಲೋಕನ ಮಾಡಿದ್ರೆ ಯಾವುದೋ ಕಗ್ಗದಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ಖಂಡಿತ ಇರುತ್ತೆ. ಆದ್ರೆ ಆ ಮಟ್ಟಕ್ಕೆ ನೀವು ಬೆಳೆದಿರ್ಬೇಕು. ಆ ಸೂಕ್ಷ್ಮ ಸಂವೇದನೆಯನ್ನ ನಾವು ಹೊಂದಿರಬೇಕು. ಹೇಗೆ ಜೀವನದ ಕಷ್ಟಕರ ಸಂದರ್ಭಗಳಲ್ಲಿ ಭಗವದ್ಗೀತೆಯನ್ನ ತೆಗೆದು ಶ್ಲೋಕಗಳನ್ನ ನೋಡಿದ್ರೆ ನಿಮ್ಗೆ ಯಾವುದೋ ಒಂದು ಶ್ಲೋಕ ನಿಮ್ಮ ಸಮಸ್ಯೆಗೆ ಪರಿಹಾರ ಸೂಚಿಸುತ್ತೆ. ಆ ತರ ಇದು ಹಾಗೆ, ಕಗ್ಗವೂ ಹಾಗೆ ಪರಿಹಾರವನ್ನ ಸೂಚಿಸುತ್ತದೆ. ಅವರು ಜೀವನದ ಹಲವಾರು ಆಯಾಮಗಳಿಗೆ ಸಂಬಂಧಪಟ್ಟ ಹಾಗೆ ಕಗ್ಗಗಳನ್ನ ಬರೆದಿದ್ದಾರೆ. ಅದಕ್ಕೆ ಮಂಕುತಿಮ್ಮನ ಕಗ್ಗವನ್ನ ಆಧುನಿಕ ಭಗವದ್ಗೀತೆ ಅಂತ ಹೇಳ್ತಾರೆ. ಇದರಲ್ಲಿ ಕೆಲವು ಕಗ್ಗಗಳನ್ನ ನಾನು ಆರಿಸ್ಕೊಂಡಿದ್ದೀನಿ. ಆ ಕಗ್ಗಗಳು ಮೋಕ್ಷಕ್ಕೆ ಅಥವಾ ಆತ್ಮ ಸಾಕ್ಷಾತ್ಕಾರಕ್ಕೆ ಮಾರ್ಗವನ್ನ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಸೂಚಿಸುತ್ತದೆ. ಸೂಚನೆಗಳಿವೆ. ಅವರು ಆತ್ಮ ಸಾಕ್ಷಾತ್ಕಾರ ಅನ್ನೋ ಪದವನ್ನ ಎಲ್ಲೋ ಬಳಸಿಲ್ಲ, ಅಂದ್ರೆ ಆ ಟರ್ಮ್ನ ಯೂಸ್ ಮಾಡಿಲ್ಲ, ಆ ಟರ್ಮ್ನ. ಆದ್ರೆ ಮೋಕ್ಷ ಅನ್ನೋದನ್ನ ಹಲವಾರು ಕಗ್ಗಗಳಲ್ಲಿ ಬಳಸಿದ್ದಾರೆ. ಮೋಕ್ಷದ ಅರ್ಥ ಏನು? ಒಬ್ಬ ವ್ಯಕ್ತಿ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿದ್ದಾಗ ಮಾತ್ರಲೇನೆ ಆತನಿಗೆ ಮೋಕ್ಷ ದೊರೆಯಲಿಕ್ಕೆ ಸಾಧ್ಯ. ಸೆಲ್ಫ್ ರಿಯಲೈಸೇಷನ್ is a precursor for liberation. ಆತ್ಮ ಸಾಕ್ಷಾತ್ಕಾರವಿಲ್ಲದೆ ಮೋಕ್ಷ ಎಲ್ಲಿಂದ ಸಿಕ್ಲಿಕ್ಕೆ ಸಾಧ್ಯ ಉಂಟು? ಅವೆಲ್ಲ ಸಮಾನಾರ್ಥಕ ಪದಗಳು. ಅದನ್ನು ನಾನು ಮೊದಲನೆಯ ಒಂದು ಲೆಕ್ಚರ್ ತಗೊಂಡಾಗ್ಲೇ ನಿಮಗೆ ಹೇಳಿದ್ದೆ. ಈಗ ಅವ್ರು ಮೋಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಏನನ್ನ ತಿಳಿಸ್ತಾರೆ? ಯೋಗ ಮಾರ್ಗವನ್ನ ತಲುಪಲು ಕೆಲವು ಕಗ್ಗಗಳಲ್ಲಿ
ಸೂಚನೆಗಳನ್ನ ನೀಡಿ ಅಲ್ಲಿ ಯೋಗ ಮಾರ್ಗವಿದು ಮಂಕುತಿಮ್ಮ ಅಂತ ಅಂದ್ಬಿಡ್ತಾರೆ. ಮೊದಲ 3 ಸಾಲುಗಳು ಒಂದು ಸಂದೇಶ ಕೊಡುತ್ತೆ. 4ನೇ ಸಾಲ ಏನ್ ಹೇಳುತ್ತೆ? ವರಯೋಗ ಮಾರ್ಗವಿದು ಮಂಕುತಿಮ್ಮ. ವರಯೋಗ, ಅಪ್ಪ ಈ ಯೋಗ ಮಾರ್ಗ ನಿನಗೆ ವರವಾಗಿ ಬಂದಿದೆ, ನೀನು ಆ ಯೋಗ ಮಾರ್ಗದ ಕಡೆ ಆಲೋಚನೆ ಮಾಡು ಅಂತ ಹೇಳ್ತಾರೆ. ಅಂತ ಕಗ್ಗಗಳು ಕೆಲವಿದೆ. ಇನ್ನ ಕೆಲವು ಕಡೆ ಮೋಕ್ಷ ಅನ್ನೋ ಪದವನ್ನು ಬಳಸಿದ್ದಾರೆ. ಆ ಕೆಲವು ಕಗ್ಗಗಳನ್ನ ನಾನು ತೆಗೆದುಕೊಂಡಿದ್ದೇನೆ ನಿಮ್ಮ ವಿಮರ್ಶೆಗೆ ಮತ್ತು ನಿಮ್ಮ ಒಂದು ಅಂದ್ರೆ ಈ ಉಪನ್ಯಾಸದ ಪ್ರಾಮುಖ್ಯ ವಿಷಯವನ್ನ ಆ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದೆ. ಎಲ್ಲ ಕಗ್ಗಗಳು ತತ್ವಾಮೃತಗಳು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಪ್ರತಿ ಕಗ್ಗವು ಆಳ ತತ್ವಗಳನ್ನ ಬೋಧಿಸುತ್ತದೆ. ಅವರು ನೀಡಿರುವಂತ ಕೆಲವು ಕಗ್ಗಗಳು ನಿತ್ಯ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದಂತ ತತ್ವಗಳು, ಧೋರಣೆಗಳು ಮತ್ತು ನಡವಳಿಕೆಗಳನ್ನ ನಮಗೆ ತಿಳಿಸಿಕೊಡುತ್ತವೆ. ನಿತ್ಯ ಜೀವನ ಹೇಗೆ ನಡೆಸ್ಬೇಕು, ನಾವು ನಮ್ಮ ಜೀವನದ ಸ್ವರೂಪ ಹೇಗಿರ್ಬೇಕು, ಅದನ್ನ ನಾವು ಹೇಗೆ ರೂಪಿಸಿಕೊಳ್ಳಬೇಕು, ಅದಕ್ಕೆ ಸಂಬಂಧಪಟ್ಟ ಬೋಧನೆಗಳಿವೆ. ಆ ಮಾರ್ಗದಲ್ಲಿ ನೀವು ಮುನ್ನಡೆದರೆ, ಪ್ರತಿನಿತ್ಯ ಜೀವನವನ್ನ ನೀವು ಆ ರೀತಿ ರೂಢಿಸಿಕೊಂಡ್ರೆ ಅದು ಯೋಗ ಮಾರ್ಗವೇ ಹೌದು, ಅದು ಯೌಗಿಕ ಜೀವನವೇ ಹೌದು ಅಂತ ಹೇಳಬಹುದು. ಇಲ್ಲಿ ಒಂದು ಕಗ್ಗವನ್ನ ನಾನು ಬಹಳ ಮುಖ್ಯವಾಗಿ ಬೋರ್ಡ್ ಮೇಲೆ ಬರೆದಿದ್ದೀನಿ. ಈ ಕಗ್ಗ ಏನ್ ಹೇಳುತ್ತೆ ಅಂದ್ರೆ, ದಾಸರೋ ನಾವೆಲ್ಲ ಶುನಕ ನಂದದಿ ಜಗದಿ, ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ, ಆಶೆಗಳು ಹೊರಗಿಹುವು ಕೊಂಡಿಗಳು ಒಳಗಿಹವು, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ಮತ್ತೊಮ್ಮೆ ಓದ್ತೇನೆ. ದಾಸರೋ ನಾವೆಲ್ಲ ಶುನಕ ನಂದದಿ ಜಗದಿ, ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ, ಆಶೆಗಳು ಹೊರಗಿಹವು ಕೊಂಡಿಗಳು ಒಳಗಿಹವು, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ಈ 4 ಸಾಲುಗಳಲ್ಲಿ ನಮಗೆ ಬಹಳ ಆಕರ್ಷಕವಾಗಿ ಕಾಣುವಂಥದ್ದು ಕೊನೆಯ ಸಾಲು. ಏನದು? ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ಮೋಕ್ಷ ಅಂದ್ರೆ ಮತ್ತೇನು ಅಲ್ಲ, ವಾಸನೆಗಳ ಕ್ಷಯ. ಕ್ಷಯ ಅಂದ್ರೆ ನಶಿಸಿ. ವಾಸನೆ ಅಂದ್ರೆ ಏನಪ್ಪಾ? ಘ್ರಾಣವ. ಎಷ್ಟೋ ವಾಸನೆಗಳ ಜಗತ್ನಲ್ಲಿದೆ ಅಲ್ವಾ? ಕೆಲವು ಹಿತಕರ, ಕೆಲವು ಅಹಿತಕರ ವಾಸನೆಗಳು. ಅವ ಅಂತ ಅಂದ್ರೆ ಅದಲ್ಲ. ಓಕೆ, ಇಲ್ಲಿ ಪ್ರಾರಂಭ ಏನ್ ಹೇಳ್ತಾ ಇದ್ದಾರೆ? ದಾಸರು ನಾವೆಲ್ಲ ಶುನಕನೆಂದದಿ ಜಗದಿ. ಅಂದ್ರೆ ದಾಸರು ಅಂದ್ರೆ ನಾವೆಲ್ಲ ಸರ್ವೆಂಟ್ಗಳಾಗ್ಬಿಟ್ಟಿದೀವಿ. ಏನಕ್ಕೆ? ಆಸೆಗಳಿಗೆ. ಆಶೆಗಳ ದಾಸರು ಅಂದ್ರೆ ಆಶೆಗಳನ್ನ ಹಿಂಬಾಲಿಸಿ ಜೀವನವೆಲ್ಲ ಕಳೆದು ಬಿಡುತ್ತೆ. ಒಂದಲ್ಲ ಒಂದು ಆಶೆ, ಒಂದಲ್ಲ ಒಂದು ಆಶೆ, ಹೌದಲ್ವಾ? ಅದು ಚಿಕ್ಕ ಬಾಲ್ಯದಿಂದಲೇ ಪ್ರಾರಂಭ ಆಗ್ಬಿಡುತ್ತೆ. ಒಂದ್ ಚಿಕ್ಕ ಮಗು 10 ಗಲಾಟೆ ಮಾಡಿ ಒಂದು ಆಟದ ಸಾಮಾನನ್ನು ಕೊಂಡುಕೊಳ್ಳುತ್ತೆ, ಅಂದ್ರೆ ನಿಮ್ಮಿಂದ ತೆಗೆಸ್ಕೊಳ್ಳುತ್ತೆ. ಆ ಆಟದ ಸಾಮಾನು ಒಂದು 2 ದಿವಸ ಕೂಡ ಅದ್ರಲ್ಲಿ ಆಡಿರೋದಿಲ್ಲ. ಪಕ್ಕದ ಮನೆ ಮಗು ಇನ್ನೊಂದು ಯಾವ್ದೋ ಆಟದ ಸಾಮಾನು ತಂದ್ರೆ ಇದೇನ್ ಮಾಡುತ್ತೀಗ? ಅಳಲಿಕ್ಕೆ ಪ್ರಾರಂಭ ಮಾಡುತ್ತೆ, ನನ್ಗೆ ಇದು ಬೇಡ, ನನಗೆ. ನೀವು ಗಮನಿಸಿ ನೋಡಿ, ಚಿಕ್ಕ ವಯಸ್ಸಿನಲ್ಲೇ ಈ ಆಸೆ ಅನ್ನೋದು ನಮ್ಮ ಬೆನ್ನ ಹಿಂದೆ ಬಿದ್ದು ಬಿಡುತ್ತೆ, ಹೌದಾ? ಅದಕ್ಕೆ ಈ ಸಾಲಿನಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ದಾಸರೋ ನಾವೆಲ್ಲ ಶುನಕನಂದದಿ ಜಗದಿ. ಶುನಕ ಅಂದ್ರೆ ನಾಯಿ. ಈ ನಾಯಿ ಏನ್ ಮಾಡುತ್ತೆ? ಅದಕ್ಕೆ ಭಗವಂತ ಘ್ರಾಣೇಂದ್ರಿಯವನ್ನ, ಅಂದ್ರೆ ವಾಸನೆಯನ್ನ ಸ್ವೀಕರಿಸುವಂತಹ, ಅರ್ಥೈಸುವಂತಹ, ಬೇಗ ಅದನ್ನ ಸೆಳೆದು ಗ್ರಹಿಸುವಂತಹ ಮೂಗನ್ನ ಕೊಟ್ಟಿದ್ದಾನೆ. ಯಾವಾಗ್ಲೂ ಆ ವಾಸನೆಗಳನ್ನ ಗ್ರಹಿಸ್ತಾ ಇರುತ್ತೆ. ಅದ್ ಹೆಂಗೆ ಅಂದ್ರೆ, ನೀವು ರಸ್ತೆಯಲ್ಲಿ ಯಾರಾದ್ರೂ ನಾಯಿನ ಕರ್ಕೊಂಡು ಹೋದ್ರೆ, ನೀವು ಬೆಲ್ಟ್ ಹಾಕಿ ಕರ್ಕೊಂಡು ಹೋದ್ರು ನಿಮ್ಮ ಮನೆ ನಾಯಿನ, ಅದೇನ್ ಮಾಡುತ್ತದೋ, ಎಲ್ಲೆಲ್ಲಿ ವಾಸನೆ ಬರುತ್ತೆ ಅಲ್ಲಿಗೆ ಓಡುತ್ತೆ. ನೀವು ಅದ್ರ ಹಿಂದೆ
ನೀವು ಅದರಿಂದ ಓಡ್ಬೇಕು, ಒಂದು ಕಂಟ್ರೋಲ್ ಮಾಡೋದೇ ಕಷ್ಟ. ಅದಕ್ಕೆ ಅಲ್ಲೊಂದು ವಾಸನೆ ಸಿಕ್ಕುತ್ತೆ, ಇಲ್ಲೊಂದು ವಾಸನೆ ಸಿಕ್ಕುತ್ತೆ, ಮುಂದೆಲ್ಲ ಒಂದು ವಾಸನೆ ಸಿಕ್ಕುತ್ತೆ. ಪ್ರತಿ ವಾಸನೆಯನ್ನು ಅದು ಹೋಗಿ ಗ್ರಹಿಸಿ ನಂತರ ಮುಂದಕ್ಕೆ ಹೋಗ್ಬೇಕು. ಇಲ್ಲಿ ವಾಸನೆ ಗ್ರಹಿಸ್ತಾ ಇದ್ದಂಗೆ ಅಲ್ಲೆಲ್ಲೋ ಒಂದು ವಾಸನೆ ಸಿಕ್ಕುತ್ತೆ, ಅದಕ್ಕೆ ಆ ಕಡೆಗೆ ಓಡೋಗುತ್ತೆ. ಅಂದ್ರೆ ನಾಯಿಯನ್ನ ರಸ್ತೆಯಲ್ಲಿ ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟನೇ. ಅದು ಸಾಮಾನ್ಯವಾಗಿ ವೃದ್ಧರು ಕರ್ಕೊಂಡು ಹೋದ್ರೆ ಬಹಳ ಕಷ್ಟ. ಅದು ವೃದ್ಧರನ್ನ ಏನ್ ಮಾಡುತ್ತೆ, ಎಳ್ಕೊಂಡು ಹೋಗ್ಬಿಡ್ತದೆ ಅದಕ್ಕಿಷ್ಟ ಬಂದಂತ ದಿಕ್ಕಿನಲ್ಲಿ. ಅದಕ್ಕೆ ಅವ್ರು ಹೇಳ್ತಾರೆ, ದಾಸರೋ ನಾವೆಲ್ಲ ಶುನಕಾನಂದದಿ ಜಗದಿ. ಹೇಗೆ ನಾಯಿ ವಾಸನೆಗಳ ಎಳೆತಕ್ಕೆ ಸಿಕ್ಕಿ ದಿಕ್ಕಿನಲ್ಲಿ ಓಡ್ ಹೋಗುತ್ತೋ, ನಾವು ಆಶೆಗಳು ಅನ್ನುವಂತಹ ವಾಸನೆಗಳ ಸೆಳೆತಕ್ಕೆ ಸಿಕ್ಕಿ ದಿಕ್ಕಿನಲ್ಲಿ ಓಡ್ ಹೋಗ್ತೇವೆ. ಬಾಲ್ಯದಲ್ಲಿ ಆಟದ ಸಾಮಾನುಗಳು ಬಹಳ ಇಷ್ಟ ನನಗೆ. ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ನಾವು ತುಂಬಾ ಬಡವರಿದ್ದೇವೆ, ಅವರೆಲ್ಲ ಆಟದ ಸಾಮಾನುಗಳು ತಂದಾಗ ನಮ್ಮ ಅಪ್ಪ ಅಮ್ಮ ನಮ್ಗೆ ಕೊಡಿಸುವಂತ ಶಕ್ತಿಯನ್ನ ಹೊಂದಿರ್ಲಿಲ್ಲ. ಬಹಳ ಆಸೆ ಆಗ್ಬಿಡ್ತಿದ್ದೆ ಆಗ. ಆದ್ರೆ ಬೆಳೀತಾ ಬೆಳೀತಾ ಏನಾಯ್ತು, ನನ್ನ ಫ್ರೆಂಡ್ ಒಬ್ಬ ನನ್ನ ವಯಸ್ಸಿನವನೇ 3 ಚಕ್ರದ ಸೈಕಲ್ ತಕ್ಕೊಂಡ. ಅವಾಗ ಆಟದ ಸಾಮಾನಿನ ಮೇಲೆ ಗೀಳು ಹೋಯ್ತು. ಒಂದು ಆಟದ ಸಾಮಾನು ಕೊಡಿಸ್ಬಿಟ್ರೆ ನಮ್ಮ ಅಪ್ಪ ಎಷ್ಟು ಚೆನ್ನಾಗಿರುತ್ತೆ. ಅಲ್ಲಿಂದ ಸ್ವಲ್ಪ ದೊಡ್ಡವನಾದ್ಮೇಲೆ 2 ಚಕ್ರದ ದೊಡ್ಡ ಸೈಕಲ್ ಕೊಡ್ಸಿದ್ರು ನನ್ನ ಫ್ರೆಂಡ್ಸ್ಗೆ. ಆಗ ನನಗೆ ಅದು ಕೊಡು, ಅದು ಬೇಕು ಅನ್ನೋಂತ ಆಸೆ. ಅಲ್ಲಿಂದ ಸ್ವಲ್ಪ ಮೇಲ್ ಬಂದಾದ್ಮೇಲೆ ನನ್ನ ಫ್ರೆಂಡ್ಸ್ ಹೈಸ್ಕೂಲ್ ನಲ್ಲಿ ಇದ್ದಾಗ್ಲೇ, PUC ಇದ್ದಾಗ್ಲೇ ಸ್ಕೂಟರ್ ಓಡಾಡ್ತಿದ್ರು. ನಮ್ಮಪ್ಪ ಸೈಕಲ್ ಕೊಡ್ಸ್ಬಿಟ್ರೆ, ಇದು ಸ್ಕೂಟರ್ ಕೊಡ್ಸ್ಬಿಟ್ರೆ ನಂಗೆ ಎಷ್ಟು ಚೆನ್ನಾಗಿರುತ್ತೆ. ಹೀಗೆ ಆ ಆಸೆ ಅನ್ನೋದು ನಿಲ್ಲಲಿಲ್ಲ, ಎಲ್ಲಿವರೆಗೂ ನಿಲ್ಲಲಿಲ್ಲ ಅಂದ್ರೆ ನಾನು ಡಾಕ್ಟರ್ ಆಗ್ಲೇಬೇಕು ಏನೇ ಆದ್ರು. ಸರಿ, ಡಾಕ್ಟರ್ ಆದೆ, ನನ್ನ ಹೆಂಡತಿನೂ ಡಾಕ್ಟರ್ ಆಗಿರ್ಬೇಕು, ಅದೊಂದು ಆಸೆ. ಡಾಕ್ಟರ್ ಆದ್ಮೇಲೆ ನನಗೊಂದು ಹೆಣ್ಣು ಮಗುನೇ ಬೇಕು. ಆ ಹೆಣ್ಣು ಮಗು ಹುಟ್ಟಿದ್ದಾದ್ಮೇಲೆ ಪೂರ್ತಿ ಆಶೆ ಯಾರ ಮೇಲೆ ಹೊಟ್ಟೋಯ್ತು, ಮಗುವಿ. ಅದು ಆಮೇಲೂ ಕಂಟಿನ್ಯೂ ಆಯ್ತು. ನಾನು ಅದನ್ನ ಹೇಳ್ಕೊಂಡು ಹೋದ್ರೆ ಎಲ್ಲಿ ತನಕ, ಅದು HPM ಸೊಸೈಟಿ ಹೊಸ್ತಿಲಿಗೆ ಬರೋ ತನಕ ಬಹಳ ಆಶೆಗಳಿದ್ವು. ಹಾಗೆಂತ ಈಗ ಆಶೆಗಳಿಲ್ಲ ಅಂತ ತಿಳ್ಕೊಬೇಡಿ ಪ್ಲೀಸ್. ಓಕೆ, ಈಗಲೂ ಇದೆ, ಆದ್ರೆ ಆಶೆಗಳ ಸಂಖ್ಯೆನೂ ಕಡಿಮೆ ಆಗಿದೆ, ಅದರ ಆವೇಗನೂ ಯಾಕೆಂದ್ರೆ ಈಗ ಗೊತ್ತು, ಈ ಆಶೆಗಳ ಸಹವಾಸಕ್ಕೆ ಬಿದ್ರೆ ಮನುಷ್ಯನಿಗೆ ಎಂದೆಂದಿಗೂ ಮೋಕ್ಷ ಸಿಕ್ಕಲ್ಲ. ಆದ್ರೆ ಆ ಆಶೆಗಳ ಒಂದು ಟೆಕ್ಸ್ಚರ್ ಇದೆಯಲ್ಲ, ಟೆಕ್ಸ್ಚರ್ ಅಂತಂದ್ರೆ ಅದರೊಂದು ವಿನ್ಯಾಸ ಇದೆಯಲ್ಲ, ಅದು ಬದಲಾಗ್ತಾ ಹೋಗುತ್ತೆ. ಬೆಳೀತಾ 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 ಆಶೆಗಳ ಒಂದು ವಿನ್ಯಾಸ, ಅದರ ರೂಪರೇಖೆ, ನಾವು ಏನನ್ನ ಆಶೆ ಪಡ್ತೀವಿ ಅದೆಲ್ಲ ಬದಲಾಗುತ್ತೆ. ಹೌದಾ ಅಲ್ವಾ? ಇರ್ಲಿ, ಈಗ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಶುನಕಾನಂದದಿ ಜಗದಿ ವಾಸನೆಗಳ ಎಳೆತಕ್ಕೆ ದಿಕ್ಕಿನಲ್ಲಿ ಚದರ್ ಹೋಗ್ಬಿಟ್ಟಿದೆ. ಆಶೆಗಳು ಹೊರಗಿ ಹೂವು. ಕೆಲವು ಪುಸ್ತಕಗಳಲ್ಲಿ ಪಾಶಗಳು ಹೊರಗಿ ಹೂವು ಅಂತಲೂ ಇದೆ, ಕೆಲವು ಪುಸ್ತಕಗಳಲ್ಲಿ ಆಶೆಗಳು ಹೊರಗಿ ಹೂವು ಅಂತಲೂ ಇದೆ. ಆಶೆಯೋ ಪಾಶವೋ ಎರಡೂ ಒಂದೇನೆ. ಈ ಆಶೆ ಆಗ್ಲಿ ಪಾಶವಾಗ್ಲಿ ನಮ್ಮನ್ನ ಹೊರಗಿನ ಜಗತ್ತಿಗೆ ಏನ್ ಮಾಡುತ್ತೆ, ಬಂಧಿಸುತ್ತೆ. ಹೌದಾ? ಪಾಶ ಅಂತ ಅಂದ್ರೆ ನಾವು ಈ ಪದವನ್ನು ಎಲ್ಲಿ ಬಳಸ್ತೀವಿ, ಯಮಪಾಶ. ಯಮ ನಮ್ಮನ್ನ ಏನ್ ಮಾಡ್ತಾನೆ, ಕುತ್ತಿಗೆ ಪಾಶ ಹಾಕಿ ಎಳ್ಕೊಂಡು ಹೋಗ್ತಾನೆ. ಅಂದ್ರೆ ಈ ಪಾಶ ಅಂತ ಅಂದ್ರೆ ಅದು ಇನ್ನೇನು ಅಲ್ಲ, ಅದೊಂದು ಹಗ್ಗ ಅಂತ ತಿಳ್ಕೊಳ್ಳೋಣ. ಈ ಪಾಶಗಳು ಹಗ್ಗಗಳಾದ್ರೆ ಆ ಹಗ್ಗಗಳ ಮೂಲಕ ನಾವು ಹೊರಗಿನ ವಸ್ತುಗಳನ್ನ ಏನ್ ಮಾಡ್ತೀವಿ, ಆಕರ್ಷಿಸಿ ಅದನ್ನ ಪಡಿಲಿಕ್ಕೆ ಬಯಸ್ತೀವಿ. ಪಾಶಗಳು ಅಂದ್ರೆ ಒಂದು ಸೆಳೆತ, ಅದು ಒಂದು ಆಕರ್ಷಣೆ. ಹೊರಗಿನ ಪದಾರ್ಥ ಪ್ರಪಂಚದ ಮೇಲೆ ಆಳ ಆಕರ್ಷಣೆಗಳನ್ನ ಬೆಳೆಸ್ಕೊಂಡ್ ಬಿಟ್ಟಿದ್ದೀವಿ. ಪಾಶಗಳೇನೋ ಹೊರಗಿದೆ, ಅಂದ್ರೆ ವಸ್ತುಗಳು, ನಮ್ಗೆ ಆಸೆ ಯಾವ ವಸ್ತುಗಳ ಮೇಲಿದೆ ಅಂದ್ರೆ ಆ ವಸ್ತುಗಳೆಲ್ಲ ಹೊರಗಿರೋ ವಸ್ತುಗಳೇ. ಓಕೆ, ಆದ್ರೆ ಕೊಂಡಿಗಳು ಒಳಗಿ ಹೂ. ಏನದರ ಅರ್ಥ? ಪಾಶ ಹೊರಗಿದ್ರುನು ಆ ಪಾಶವನ್ನ ನನ್ನ ಮನಸ್ಸಿಗೆ ಅಥವಾ ಶರೀರಕ್ಕೆ ಬಿಗಿಯಬೇಕು ಅಂದ್ರೆ ಶರೀರದ ಮೇಲೆ ಏನಿದೆ, ನನಗೆ ಕೊಂಡಿಗಳಿದೆ. ಆ ಕೊಂಡಿಗಳಿಗೆ ಪಾಶಗಳನ್ನ ಹಾಕೊಂಡ್ ಬಿಟ್ಟಿದ್ದೀನಿ ನಾನು ಅಂತ. ಈಗ ಕುದುರೆಗೆ ಒಂದು ಲಗಾಮ್ ಹಾಕಿರ್ತೇವೆ, ಆ ಲಗಾಮಿಗೆ ಹುಕ್ ಅಂತ ಇರುತ್ತೆ. ಹುಕ್ ಅಂದ್ರೆ ಕೊಕ್ಕೆ. ಆ ಕೊಕ್ಕೆಗೆ ಲಗಾಮನ್ ಏನ್ ಮಾಡ್ತಾರೆ, ಸೇರಿಸಿಟ್ಟಿರ್ತಾರೆ. ಹೌದಾ ಅಲ್ವಾ?
ಆತರ ಕೊಕ್ಕೆಗಳು ನನ್ನಲ್ಲಿದೆ, ಪಾಶಗಳು ಹೊರಗೆ. ಆ ಪಾಶಗಳನ್ನ ಕೊಕ್ಕೆಗಳಿಗೆ ಹಾಕಿದರೆ ಮಾತ್ರಲೇನೆ ನನಗೂ ಆ ವಸ್ತುವಿಗೂ ಒಂದು ಪಾಶ ಅನ್ನೋ ಕನೆಕ್ಷನ್ ಸಿಕ್ಕೋದು, ಕನೆಕ್ಟಿವಿಟಿ ಸಿಕ್ಕೋದು. ಈಗ ಅದಕ್ಕೆ ಅವ್ರು ಬಹಳ ಒಂದು ಸುಂದರವಾದಂತಹ ತತ್ವವನ್ನ ಇಲ್ಲಿ ಬೋಧನೆ ಮಾಡ್ತಾ ಇದ್ದಾರೆ. ಅಪ್ಪ, ಹೊರಗಿನ ವಸ್ತುಗಳಿದೆ, ಇದೊಂದು ದೊಡ್ಡ ಮಾಯಾ ಬಜಾರು, ನನಗೆ ಬಹಳ ವಸ್ತುಗಳ ಮೇಲೆ ಆಶೆ ಇದೆ. ಹೌದಪ್ಪ, ಈ ಆಶೆಗಳೆಲ್ಲ ಹೊರಗಿನ ವಸ್ತುಗಳು ಅವುಗಳ ಮೇಲೆ ಇದೆ. ಆದರೆ ಆ ಆಶೆಗಳೆಂಬ ಪಾಶಗಳನ್ನ ಸಿಕ್ಕಿಸ್ಕೊಳ್ಳೋದು ನೀನ್ ಎಲ್ಲಿ? ನಿನ್ನ ಮನಸ್ಸೆಂಬ ದೇಹದ ಮೇಲೆ. ಆ ರೂಪ ಅಲ್ಲ, ರೂಪ ಮನೋದೇಹದ ಮೇಲೆ ಈ ಕೊಕ್ಕೆಗಳಿವೆ. ಆ ಕೊಕ್ಕೆಗಳಿಗೆ ನೀನು ಆ ಪಾಶಗಳನ್ನ ಸಿಕ್ಕಿಸ್ಕೊಳ್ತೀಯ. ಹೌದಾ ಅಲ್ವಾ? ಈಗೇನ್ ಮಾಡು ನೀನು, ಆ ಕೊಕ್ಕೆಗಳನ್ನ ಬಿಡಿಸ್ಬಿಡು, ತೆಗೆದಾಕ್ಬಿಡು. ನಿನ್ನ ಮನೋದೇಹದ ಮೇಲೆ, ಕೆಳಗಿನ ಮನೋದೇಹದ ಮೇಲೆ ಕೊಕ್ಕೆಗಳೇ ಇಲ್ಲ. ಅವಾಗ ನಿನಗೆ ಆಶೆ ಇದ್ರೂ ಆಶೆಯನ್ನ ಸಿಕ್ಕಾಕಿಸ್ಕೊಳ್ಳಿಕ್ಕೆ, ಅದಕ್ಕೆ ಅಟ್ಯಾಚ್ ಆಗ್ಲಿಕ್ಕೆ ಕೊಕ್ಕೆಗಳೇ, ಹುಕ್ಗಳೇ ಇಲ್ಲ ನಿನಗೆ. ಇದು ಚೆನ್ನಾಗಿ ಅರ್ಥ ಆಗ್ಬೇಕಂದ್ರೆ ನಮ್ಮ ವೈದ್ಯಕೀಯ ವಿಜ್ಞಾನದಲ್ಲಿ ರಿಸೆಪ್ಟಾರ್ಸ್ ಅಂತ ಇರುತ್ತೆ. ರಿಸೆಪ್ಟರ್ಸ್ ಅಂತಂದ್ರೆ, ಈಗ ಯಾಕೆ ಜನ ತಂಬಾಕನ್ನ ಒಮ್ಮೆ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಬಿಡಕ್ಕಾಗಲ್ಲ? ಯಾಕೆ ಬಿಡಕ್ಕಾಗಲ್ಲ ಅಂದ್ರೆ, 1-2-3 ದಿವಸ ತಂಬಾಕನ್ನ ಸೇವಿಸಿದ್ರೆ ಆದ್ರೆ ತಂಬಾಕಿಗೆ ರಿಸೆಪ್ಟಾರ್ಗಳನ್ನ ನಮ್ಮ ಶರೀರ ತಯಾರು ಮಾಡ್ಬಿಡುತ್ತೆ. ಆ ರಿಸೆಪ್ಟಾರ್ಗಳು ಏನಂದ್ರೆ, ಅದು ಒಂಥರ ಲಾಕ್ ಇದ್ದ ಹಾಗೆ. ಟೊಬ್ಯಾಕೊ ಅನ್ನೋದು ಕೀ ಇದ್ದ ಹಾಗೆ, ಲಾಕ್ ಅಂಡ್ ಕೀ. ಈಗ ಲಾಕ್ ಇಲ್ಲಿದೆ, ಕೀ ಎಲ್ಲಿದೆ? ತಂಬಾಕಲ್ಲಿದೆ. ಅವ್ನು ತಂಬಾಕ್ ಸೇವಿಸಿದಾಗೆಲ್ಲಾನು ಆ ಕೀ ಏನ್ ಮಾಡುತ್ತೆ? ಹೋಗಿ ಈ ಲಾಕ್ ನ ಓಪನ್ ಮಾಡುತ್ತೆ. ಅವನಿಗೆ ಏನೋ ಒಂದು ಕಿಕ್ ಸಿಕ್ಕುತ್ತೆ, ಏನೋ ಒಂದು ಮತ್ತು ಸಿಕ್ಕುತ್ತೆ ಅವನಿಗೆ. ಓಕೆ, ದೇಹದಲ್ಲಿ ಬಹಳಷ್ಟು ರಿಸೆಪ್ಟಾರ್ಗಳಿದೆ. ಆಲ್ಕೋಹಾಲ್ಗೂ ರಿಸೆಪ್ಟಾರ್ಗಳಿದೆ, ಟೊಬ್ಯಾಕೋಗೂ ರಿಸೆಪ್ಟಾರ್ಗಳಿದೆ. ಓಕೆ, ಸೊ ಈ ರಿಸೆಪ್ಟಾರ್ಗಳನ್ನೇ ತೆಗೆದು ಬಿಟ್ರೆ ನಾವು, ಅವನಿಗೆ ತಂಬಾಕ್ ಸೇವಿಸಿದ್ರು ಅದು ಏನು ಮತ್ತು ಕೊಡಲ್ಲ. ಅವಾಗ ಏನ್ ಮಾಡ್ತಾನೆ? ಅವನು ಅದನ್ನ ಬಿಟ್ಬಿಡ್ತಾನೆ. ಸೋ ಮಚ್ ರಿಸರ್ಚ್ ಗೋಯಿಂಗ್ ಆನ್ ಇನ್ ದಟ್ ಡೈರೆಕ್ಷನ್. ಸಂಶೋಧನೆಗಳು ನಡೀತಾ ಇದೆ. ಆ ರಿಸೆಪ್ಟಾರ್ಗಳನ್ನ ಯಾಕೆ ತೆಗೆದು ಹಾಕ್ಬಿಡಬಾರ್ದು? ಅಂಥದ್ದು ಯಾವ್ದಾದ್ರು ಒಂದು ದಿವ್ಯ ಔಷಧಿಯನ್ನ ನಾವು ಕಂಡುಹಿಡಿಬೇಕು ಅಂತ. ಅಂದ್ರೆ ಸಮಸ್ಯೆ ಏನು ಅಂತಂದ್ರೆ, ಈ ರಿಸೆಪ್ಟಾರ್ಗಳು ಬಹಳ ಸ್ಟ್ರಾಂಗ್ ಆಗೋದ್ಮೇಲೆ ಪದೇ ಪದೇ ಬಳಸಿ ರಿಸೆಪ್ಟಾರ್ಗಳು ಬಹಳ ಸ್ಟ್ರಾಂಗ್ ಆಗಿ ಕುಳಿತುಕೊಂಡಾದ್ಮೇಲೆ ಅವುಗಳನ್ನ ತೆಗೆಯೋದು ಬಹಳ, ಅದಕ್ಕೆ ವ್ಯಸನ ಅನ್ನೋದೊಂದು ಆಳವಾಗ್ಬಿಟ್ರೆ ಆ ವ್ಯಸನದಿಂದ ಹೊರಗಡೆ ಬರಲಿಕ್ಕೆ ಬಹಳ ಕಷ್ಟ. ಇರ್ಲಿ, ಈಗ ಅಂತ ರಿಸೆಪ್ಟಾರ್ಗಳು, ಕೊಕ್ಕೆಗಳು ನನ್ನ ರೂಪ ಮನೋಲೋಕದ ಮೇಲೆಲ್ಲ ಇದೆ. ಅಪ್ಪ, ನೀನು ಹೊರಗಿನ ವಸ್ತುಗಳ ಬಗ್ಗೆ ಬಿಡು, ನೀನೇನು ಮಾಡಕ್ ಆಗಲ್ಲ. ಅವು ಸೆಳೆಯುತ್ತವೆ, ಅವು ಆಕರ್ಷಕವೇ. ಇದೊಂದು ಮಾಯಾ ಬಜಾರ್ ಪ್ರಪಂಚ. ಆದ್ರೆ ನೀನೇನ್ ಮಾಡು ಗೊತ್ತಾ? ನೀನು ನಿನ್ನ ಶರೀರದಲ್ಲಿರುವಂತಹ ಕೊಕ್ಕೆಗಳು ಅಥವಾ ರಿಸೆಪ್ಟಾರ್ಗಳಿದೆಯಲ್ಲ, ಅದನ್ನೇನ್ ಮಾಡು ನೀನು? ಕಳಚ. ಎಷ್ಟು ಸುಂದರವಾದ ಒಂದು ಒಳ್ಳೆ ಮೆಡಿಕಲ್ ಸಿಗ್ನಿಫಿಕೆನ್ಸ್ ಇದೆ ಇಲ್ಲಿ. ಅದಕ್ಕೆ ಅವ್ರು ಏನ್ ಹೇಳ್ತಿದ್ದಾರೆ ಇಲ್ಲಿ ಅಂತಂದ್ರೆ, ಆಶೆಗಳು ಹೊರಗಿಹು, ಕೊಂಡಿಗಳು ಒಳಗಿಹು, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ವಾಸನೆಗಳು ನಿನ್ ಮನಸ್ಸಿನಲ್ಲಿ ಇದೆಯಪ್ಪ, ಪದಾರ್ಥಗಳು ಹೊರಗಿದೆಯಪ್ಪ. ಆ ವಾಸನೆಗಳೇ ನಿನ್ನ ರೂಪ ಮನೋಲೋಕದಲ್ಲಿರೋ ಕೊಂಡಿಗಳು. ಅವುಗಳನ್ನು ಕಿತ್ತಾಕ್ಬಿಡ. ಆಗ ಹೊರಗಡೆ ಏನೇ ಇದ್ರೂ ನೀನು ಅದರಿಂದ ಆಕರ್ಷಿತನಾಗುವುದಿಲ್ಲ. ಯಾವಾಗ ವಾಸನೆಗಳು ಅಥವಾ ಆಶೆಗಳು ಕ್ಷಯಿಸುತ್ತಾ ಬರುತ್ತೋ, ಒಂದು ಹಂತದಲ್ಲಿ ವಾಸನೆಯೇ ಇಲ್ಲದಂತಹ ಒಂದು ಜೀವನ, ಯಾವ ಆಕರ್ಷಣೆಯೂ ಇಲ್ಲ, ಯಾವ ವಿಕರ್ಷಣೆಯೂ ಇಲ್ಲ. ಇದು ನನಗೆ ಬೇಕು ಅಂತಲೂ ಇಲ್ಲ, ಇದು ನನಗೆ ಬೇಡ ಅಂತಲೂ ಇಲ್ಲ. ಒದಗಿ ಬಂದದ್ದನ್ನು ಅನುಭವಿಸ್ತೇನೆ. ಅದನ್ನ ಅನುಭವಿಸುವಾಗ್ಲೂ ನಾನು, ನಿನ್ನೆ ಅವ್ರು ಹೇಳ್ತಾ ಇದ್ರು ಜಗದೀಶ್ ಮೇಷ್ಟ್ರು, ಪ್ರಸಾದಿ ಸ್ಥಳ. ಏನದು ಪ್ರಸಾದಿ ಸ್ಥಳ? ನಿನಗೆ ಭಗವಂತ ಏನ್ ಕೊಟ್ನೋ ಅದನ್ನ ಏನ್ ಮಾಡ್ತೀಯ ನೀನು? ಭಗವಂತನಿಗೆ ಸಮರ್ಪಿಸಿ ಅದನ್ನ ಪ್ರಸಾದ ಅಂತ ಅನ್ಕೊಂಡು ಅದನ್ನ ಸ್ವೀಕರಿಸ್ತೀಯ. ಅದು ಎಷ್ಟು ಸುಂದರವಾದ ಸ್ಥಳ ಗೊತ್ತಾ ಅದು. ಸೊ ಈಗ ಈ ವ್ಯಕ್ತಿ ಹೇಗೆ ಬದುಕ್ತಾನೆ? ಯೋಗಿ ಅಂತ ಅನ್ನಿಸ್ಕೊಂಡವನು, ತಾಕನೊಂದನು ಯೋಗಿ, ನೂಕನೊಂದನು ಜಗದಿ. ತಾಕನೊಂದನು ಯೋಗಿ ಅಂದ್ರೆ ನನಗೆ ಇದು ಬೇಕು ಅಂತಲೂ
ತಾಕಲ್ಲ, ಅದನ್ನ ಮುಟ್ಟಲ್ಲ, ಬೇಡ ಅಂತಲೂ ತಿರಸ್ಕರಿಸಿ ನೂಕಲ್ಲ. ಅವನಿಗೆ ಆಕರ್ಷಣೆಯೂ ಇಲ್ಲ, ವಿಕರ್ಷಣೆಯೂ ಇಲ್ಲ, ರಾಗವೂ ಇಲ್ಲ, ದ್ವೇಷವೂ ಇಲ್ಲ. ಏನ್ ಒದಗಿ ಬಂದ್ರೆ ಅದನ್ನ ಕೃಷ್ಣಾರ್ಪಣಂ ಅಂತ ಹೇಳಿ ಸ್ವೀಕರಿಸ್ತಾನೆ. ಅದನ್ನು ಸ್ವೀಕರಿಸುವಾಗ್ಲೂ ಅವನ ಭಾವ ಅದು ಪರಮಾತ್ಮನ ಪ್ರಸಾದವನ್ನುವಂತಹ ಭಾವ. ಎಂತ ದೊಡ್ಡ ಜೀವನ ಗೊತ್ತಾ, ಎಂತ ಉತ್ತಮವಾದ ಜೀವನ ಗೊತ್ತಾ. ಸೊ ಆ ಮಟ್ಟಕ್ಕೆ ಅಧ್ಯಾತ್ಮದ ಬೆಳವಣಿಗೆ ಅನ್ನೋದು ಆದಾಗ ಅದೇನಪ್ಪ ಮೋಕ್ಷ ಅನ್ನೋದು. ಮತ್ತೇನು ಅಲ್ಲ, ಮೋಕ್ಷ ವಾಸನೆಗಳ ಪೂರ್ಣ ಕ್ಷಯವೇ ಮೋಕ್ಷ. ಯಾವಾಗ ವಾಸನೆಗಳು ಹೊರಟು ಹೋಗುತ್ತೋ ನಿಮ್ಮನ್ನ ಈ ಲೋಕಕ್ಕೆ ಬಂಧಿಸಲು ಸಾಧ್ಯನೇ ಇಲ್ಲ. ಏನ್ ಬಂಧಿಸುತ್ತೆ ನಿಮ್ಮನ್ನ? ಓಕೆ, ಇಫ್ ಎ ಪರ್ಸನ್ ಸೇಸ್ neither I want anything nor I don't want anything, whatever I get that is okay, sufficient for me ಅಂದ್ರೆ ಅದು ಎಂತ ಮಹಾ ತೃಪ್ತ ಜೀವನ ಅದು. ವಾಟ್ ಅ ಗ್ರೇಟ್ ಲೈಫ್ ಅಲ್ವಾ ಅದು. ಅದನ್ನೇ ಮೋಕ್ಷ ಅಂತ ಕರೀತಾರೆ. ಅದಕ್ಕೆ ನಾನು ನಿಮ್ಗೆ ಮೊನ್ನೆ ಎಂದೋ ಒಂದ್ 2-3 ದಿವಸದ ಹಿಂದೆ ಒಂದು ಸಣ್ಣ ಕಥೆ ಹೇಳಿದ್ದು. ರಮಣ ಮಹರ್ಷಿಗಳ ಮುಂದೆ ಒಬ್ಬ ಶ್ರೀಮಂತ ವ್ಯಕ್ತಿ ಓಡೋಡಿ ಬಂದು ನಿಂತ್ಕೊಂಡ. ರಮಣರು ಸ್ವಲ್ಪ ಹೊತ್ತು ಧ್ಯಾನ ಮಾಡಿದ್ಮೇಲೆ ಕಣ್ ತೆಗೆದ್ರು. ಏನಪ್ಪಾ ಅಂತ ಕೇಳಿದ್ರು, ನಾನು ದೊಡ್ಡ ಶ್ರೀಮಂತ, ಆದ್ರೆ ನನ್ಗೆ ಯಾಕೋ ಬಹಳ ಜಿಗುಪ್ಸೆ ಬಂದ್ಬಿಟ್ಟಿದೆ ಇತ್ತೀಚೆಗೆ. ಹೆಂಡತಿ, ಮಕ್ಕಳು, ಮನೆ, ಸೇವಕರು, ಆಳು ಕಾಳು, ಧನ ಧಾನ್ಯ ಎಲ್ಲ ಇದೆ. ಆದ್ರೆ ನನಗೆ ಈಗ ಒಂದು ಆಸೆ ಬಂದ್ಬಿಟ್ಟು, ನನಗೆ ಯಾವುದು ಬೇಡ, ಜಿಗುಪ್ಸೆ ಬಂದಿದೆ, ನನಗೆ ಮೋಕ್ಷ ಬೇಕು, ನನಗೆ ಮೋಕ್ಷವನ್ನ ಕೊಡಿಸ್ಬಿಡಿ ಅಂತ. ಬ್ರಾಹ್ಮಣರಿಗೆ ಮೋಕ್ಷ ಕೊಡಿಸುವಂತ ಏಜೆಂಟ ಯಾರಿಗಾದ್ರೂ ಮೋಕ್ಷ ಕೊಡಿಸ್ಲಿಕ್ಕೆ ಆಗತ್ತಾ? ಸಾಧ್ಯ ಇಲ್ಲ. ಮೋಕ್ಷವನ್ನ ಅವರಿಗೆ ಅವರೇ ಪಡ್ಕೋಬೇಕು. ಯಾರಿಗೂ ಮೋಕ್ಷ ಕೊಡಿಸ್ಲಿಕ್ಕೆ ರಮಣರು ಕಣ್ ತೆರೆದ್ರು. ಅವ್ರು ಹೇಳಿದ್ರು, ಅಪ್ಪ, ಏನನ್ನೂ ಆಸೆ ಪಡದೆ ಇರೋದೇ ಮೋಕ್ಷ, ಏನನ್ನೂ ಬಯಸದೆ ಇರೋದೇ ಮೋಕ್ಷ. ನೀನ್ ಮೋಕ್ಷವನ್ನೇ ಬಯಸ್ಕೊಂಡು, ಮೋಕ್ಷವನ್ನೇ ಆಸೆ ಪಟ್ಕೊಂಡು ನೀನ್ ನನ್ನ ಹತ್ರ ಬಂದಿದೀಯ. ಇನ್ನ ನೀನು ಮೋಕ್ಷವನ್ನ ಬಯಸೋದೇನು, ನನಗೆ ಕೊಡೋದೇನು, ಹೋಗಪ್ಪ ಅಂತ. ಅದಕ್ಕೆ ನೋಡಿ, ಅದೇ ಈ ಕಥೆಗೂ ಆ ಕಗ್ಗಕ್ಕೂ ಎಷ್ಟು ಹೊಂದಾಣಿಕೆ ಇದೆ. ವಾಸನೆಗಳು ಪೂರ್ತಿ ನಶಿಸಿ ಹೋಗ್ಬೇಕು, ಮೋಕ್ಷದ ಆಸೆ ಸಹ ಹೊರಟೋಗ್ಬೇಕು. ಆ ಮೋಕ್ಷದ ಆಸೆ ಇದ್ರೆ ಅದು ಸಹ ನಮ್ಮನ್ನೇನ್ ಮಾಡುತ್ತೆ, ಈ ಜಗತ್ತಿಗೆ ಬಂಧಿಸಿ ಇಟ್ಬಿಡುತ್ತೆ. ಅವ್ರದ್ದು ಮತ್ತೊಂದು ಕಗ್ಗ ಇದೆ, ಆ ಕಗ್ಗವನ್ನ ಓದ್ತೇನೆ, ಗಮನಿಸಿ. ಮೋಕ್ಷದ ಆಶೆಗಳು ಅತ್ಯಾತುರತೆ ಯೊಳಿತಲ್ಲ. ಇವರು ಎಲ್ಲ ಸೇರಿಸಿ ಬರೀತಾರೆ. ಅವರ ಒಂದು ಭಾಷಾ ವಿಧಾನ ಪ್ರಯೋಗವೂ ಹಾಗೆ ಇದೆ. ಮೋಕ್ಷದಾಶೆಯೊಳು ಅತ್ಯಾತುರತೆ ಯೊಳಿತಲ್ಲ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ, ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ. ಮತ್ತೊಮ್ಮೆ ಓದ್ಲಾ, ಸ್ವಲ್ಪ ಕಷ್ಟ ಇದೆ ಅರ್ಥ ಮಾಡಿಕೊಳ್ಳಿ. ಮೋಕ್ಷದ ಆಶೆಯೊಳು ಅತ್ಯಾತುರತೆ ಯೊಳಿತಲ್ಲ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ, ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ. ಮೋಕ್ಷದ ಆಶೆಯನ್ನ ಇಟ್ಕೊಂಡು ಬಹಳ ಆತುರ ಪಡಬೇಡಪ್ಪ, ನನಗೆ ಮೋಕ್ಷ ಸಿಗಬೇಕು, ನನಗೆ ಆತ್ಮ ಸಾಕ್ಷಾತ್ಕಾರವಾಗಿ ಹೋಗಬೇಕು, ನನ್ನ ನಿಜ ಸ್ವರೂಪ ಅರಿವಾಗಬೇಕು ಅಂತ ಮೋಕ್ಷದ ಮಾರ್ಗದಲ್ಲಿ, ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಆತುರ ಪಡಬೇಡ. ಆತುರತೆ ಯೊಳಿತಲ್ಲ. ಡೋಂಟ್ ಬಿ ಇನ್ ಅ ಹರಿ ಟು ಗೆಟ್ ಸೆಲ್ಫ್ ರಿಯಲೈಸೇಷನ್. ಡೋಂಟ್ ಬಿ ಇನ್ ಅ ಹರಿ. ಅಧ್ಯಾತ್ಮ ಪದ ಆತುರದ ಮಾರ್ಗವೇ ಅಲ್ಲ, ಅದು ನಿಧಾನವಾಗಿ ಚಲಿಸುವ ಮಾರ್ಗ. ನಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳಾಗಬೇಕು. ನೀವು ಗಮನಿಸಿದ್ರೆ ಮೊನ್ನೆ ಜೈನ ಸಿದ್ಧಾಂತವನ್ನ ಹೇಳುವಾಗ 3ನೇ ದೀಕ್ಷೆಯಲ್ಲಿ ಎಷ್ಟು ಉಪಹಂತಗಳಿವೆ? 14 ಉಪಹಂತಗಳಿವೆ.
14 ಉಪಹಂತಗಳನ್ನ ದಾಟಿ ಹೋಗ್ಬೇಕು ಅಂತ ಅಂದ್ರೆ ಎಷ್ಟು ಕಷ್ಟ ಇದೆ ನೀವೇ ಗಮನಿಸಿ ನೋಡಿ, ಎಷ್ಟು ಕಾಲ ಬೇಕಾಗುತ್ತೆ. ಇಲ್ಲದೆ ಕರ್ಮಗಳ ಹೊರೆ ನಮ್ಮ ಮೇಲೆ ಸಾಕಷ್ಟಿದೆ. ಯಾಕೆಂದ್ರೆ ಈ ಮಟ್ಟದ ಜ್ಞಾನನು ಪ್ರಾಬಬಲಿ ಪ್ರಾಯಶಃ ಹಿಂದಿನ ಜನ್ಮದಲ್ಲಿ ಇರಲಿಲ್ಲ. ಹಿಂದಿನ ಜನ್ಮದಲ್ಲಿ ಇದ್ದಷ್ಟು ಜ್ಞಾನ ಅದರ ಹಿಂದಿನ ಜನ್ಮದಲ್ಲಿ ಇರಲಿಲ್ಲ. ಅಂದ್ರೆ ಕ್ರಮಬದ್ಧವಾಗಿ ನಾವು ಏನೋ ಜ್ಞಾನಾರ್ಜನೆಯನ್ನ ಮಾಡ್ತಾ ಇಂಥ ವಿಷಯಗಳನ್ನೆಲ್ಲ ಆಳವಾಗಿ ಆಲಿಸುತ್ತಾ ತಿಳಿದುಕೊಳ್ತಾ ಬರ್ತಿದೀವಿ. ಆದರೆ ನಮಗೆ ಅಜ್ಞಾನ ಇದ್ದಾಗ ನಾವು ಬಹಳಷ್ಟು ಕರ್ಮಗಳನ್ನ ಏನ್ ಮಾಡಿದೀವಿ, ಕರ್ಮಗಳನ್ನ ಅಜ್ಞಾನ ಇದ್ದಾಗ ಕಟ್ಕೊಂಡ್ಬಿಟ್ಟು ಶೇಖರಿಸ್ಬಿಟ್ಟಿದೀವಿ. ನಮ್ಮ ಸಂಚಿತ ಕರ್ಮದ ರಾಶಿ ಬಹಳ ಇದೆ, ದೊಡ್ಡದಿದೆ ಕರ್ಮದ ರಾಶಿ ಇರೋವಾಗ ಅವ್ರು ಹೇಳ್ತಾರೆ ಮೋಕ್ಷದ ಆಸೆಯಲ್ಲಿ ಅತ್ಯಾತುರ ಇದು ಧೋರಣೆ ಬೇಡಪ್ಪ ನಿನಗೆ. ಯಾಕೆಂದ್ರೆ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಶಿಕ್ಷೆ ನಡೀಬೇಕು ನಿನಗೆ. ಯಾಕೆ ಶಿಕ್ಷೆ? ನೀನೇನ್ ಮಾಡಿದೀಯ ಹಿಂದಿನ ಎಷ್ಟೋ ಜನ್ಮಗಳಲ್ಲಿ ಇತರರಿಗೆ ಶಿಕ್ಷೆ ಕೊಟ್ಟಿದೀಯ. ಆ ಶಿಕ್ಷೆಯ ಹೊರೆಯನ್ನ ಈಗೇನ್ ಮಾಡ್ಬೇಕು, ಅನುಭವಿಸ್ಬೇಕು. ಅದಕ್ಕೆ ಅವ್ರು ಹೇಳ್ತಿದ್ದಾರೆ ಹಿಂದಿನ ಕರ್ಮಗಳು ತುಂಬಾ ಇರುತ್ತೆ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಅಂದ್ರೆ ಕರ್ಮ ಶೇಷವೂ ಸಹ ಅಳಿದು ಹೋಗ್ಬೇಕು. ಕರ್ಮ ಅಲ್ಲ, ಕರ್ಮ ಶೇಷ, ಆ ರೆಸಿಡ್ಯೂ ಏನಿರುತ್ತೆ ಅದು ಸಹ ಕರಗಿ ಹೋಗ್ಬೇಕು. ಅಲ್ಲಿ ತನಕ ಮೋಕ್ಷವಿಲ್ಲ. ಜೈನ ಸಿದ್ಧಾಂತ ಆ ಕರ್ಮಗಳನ್ನ ಕಳೆದುಕೊಳ್ಳುವುದರ ಕಡೆ ಬಹಳಷ್ಟು ಲಕ್ಷ್ಯವನ್ನು ಗಮನವನ್ನು ಕೊಟ್ಟಿದೆ. ಅವರಿಗೆ ಮೋಕ್ಷ ಅಂದ್ರೆ ಇನ್ನೇನು ಇಲ್ಲ, ಕರ್ಮಗಳನ್ನ ಕಳ್ಕೊಳ್ಳೋದು ಮತ್ತೆ ಕರ್ಮಗಳನ್ನ ಮತ್ತೆ ಕಟ್ಕೊಳ್ಳೋದಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಒಂದ್ ಕಡೆ ಕರ್ಮಗಳನ್ನ ಕಳ್ಕೊಳ್ಳಿಕ್ಕೆ ಬೇಕಾದಂತ ಜೀವನವನ್ನ ರೂಪಿಸ್ಕೊಂಡಿರ್ತಾರೆ, ಇನ್ನೊಂದು ಕಡೆ ಪುನಃ ಕರ್ಮವನ್ನ ಆಗಾಮಿ ಕರ್ಮವನ್ನ ಮಾಡದೇ ಇರುವಂತ ಜೀವನ ನಡೆಸ್ತಾರೆ. ಎಷ್ಟೋ ಜೈನ ಸನ್ಯಾಸಿಗಳನ್ನ ನೀವು ನೋಡಿದ್ರೆ ಅವ್ರ ಮುಖದ ಮೇಲೆ ಒಂದು ಬಟ್ಟೆಯ ಮಾಸ್ಕ್ ಇರುತ್ತೆ ಯಾವಾಗ್ಲೂ. ಯಾಕೆ ಅಂದ್ರೆ ನಾನು ಉಸಿರಾಡಿದಾಗ ಯಾವ್ದಾದ್ರು ಪ್ರಾಣಿಗಳು, ಸೂಕ್ಷ್ಮ ಪ್ರಾಣಿಗಳು, ಸೂಕ್ಷ್ಮ ಜೀವಿಗಳು ಗಾಳಿಯಲ್ಲಿದ್ದು ಸತ್ತೋಗ್ಬಿಟ್ರೆ ಅಹಿಂಸಾ ಪರಮೋ ಧರ್ಮ ಅನ್ನೋದನ್ನ ಅವರು ಬಹಳವಾಗಿ ಪಾಲಿಸ್ತಾರೆ, ಬಹಳವಾಗಿ ಪಾಲಿಸ್ತಾರೆ. ಅಹಿಂಸೆಗೆ ಬಹಳಷ್ಟು ಪ್ರಾಧಾನ್ಯತೆ ಇದೆ. ಏಕೆಂತಂದ್ರೆ ಹಿಂಸೆ ಅನ್ನೋದು ಘೋರ ಕರ್ಮ. ಅದನ್ನ ತೀರಿಸ್ಲಿಕ್ಕೆ ಮತ್ತೆ ನಾವು ಹುಟ್ಟಿ ಬೇಕಾಗುತ್ತೆ. ಅವ್ರು ತಗೊಳ್ಳುವಂತ ಆಹಾರ, ಅವರ ಜೀವನ ವಿಧಾನ, ಸೂರ್ಯ ಹುಟ್ಟಿದ ನಂತರ ಅವರು ಏನ್ ಮಾಡ್ತಾರೆ, ಸೂರ್ಯ ಇದ್ದಾಗಲೇನೆ ಅವರು ಆಹಾರವನ್ನ ಸ್ವೀಕರಿಸಿಬಿಡ್ತಾರೆ. ಸೂರ್ಯ ಮುಳುಗಿದ ನಂತರ ಅವರು ಆಹಾರವನ್ನ, ಎಷ್ಟೋ ಜನ ನೀರು ಕೂಡ ಕುಡಿಯೋದಿಲ್ಲ ಅವರು ಸೂರ್ಯ ಮುಳುಗಿದ ಮೇಲೆ. ಅವರಲ್ಲಿ ಬಹಳ ವ್ರತಗಳ ಆಚರಣೆ ಇದೆ, ಕಟ್ಟುನಿಟ್ಟಾದಂತ ನೀತಿ ನಿಯಮಗಳಿವೆ. ಆ ನೀತಿ ನಿಯಮಗಳ ಮೂಲಕ ಮುಂದಿನ ಕರ್ಮವನ್ನ ತಡಿತಾರೆ ಅವರು, ಹಿಂದಿನ ಕರ್ಮಗಳನ್ನ ಕಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಇವರು ಏನ್ ಹೇಳ್ತಿದ್ದಾರೆ ನೋಡಿ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಎಷ್ಟೋ ಜನ್ಮಗಳ ಕಾಲ ಕರ್ಮವನ್ನ ಮಾಡಿ ಹೊತ್ಕೊಂಡ್ ಬಂದ್ಬಿಟ್ಟಿದೆ. ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ, ಲಕ್ಷ್ಯ ತಪ್ಪದೆ ಮೋಕ್ಷವೆಂಬ ಗುರಿಯನ್ನ ಇಟ್ಕೊಂಡು ನೀನು ನಿನ್ನ ಸಾಮಾನ್ಯ ಧರ್ಮವೇನಿದೆ ಅದನ್ನ ಬಿಡದೆ ಚರಿಸು ಅಂದ್ರೆ ಪಾಲಿಸು. ಚರಿಸು ಅಂದ್ರೆ ಪಾಲಿಸು. ಪ್ರತಿನಿತ್ಯ ಪ್ರಾಣಾಯಾಮ ಅಂತೆ, ಧ್ಯಾನವಂತೆ, ಸೇವೆಯಂತೆ, ನಿಮ್ಮ ಪ್ರತಿನಿತ್ಯದ ಕಾಯಕವಂತೆ ಏನಿದೆ ಈಗ ಸ್ಟಡಿ, ಮೆಡಿಟೇಷನ್ ಅಂಡ್ ಸರ್ವೀಸ್ ಅಂತ ಹೇಳಿದ್ವಲ್ಲ ನಾವು, SMS, ಇದು ನಮ್ಮ ಪ್ರತಿನಿತ್ಯದ ಒಂದು ಪ್ರತಿನಿತ್ಯ ನಾವು ಪಾಲಿಸಬೇಕಾದಂತ ನಿಯಮಗಳು ಅಂತ ತಿಳ್ಕೊಬೇಕಿದನ್ನ. ಅದನ್ನ ಪ್ರತಿನಿತ್ಯ ನೀನ್ ಮಾಡ್ತಾ ಹೋಗು. ಯಾರಿಗೂ ಹಿಂಸೆ ಕೊಡ್ಬೇಡ, ಯಾರಿಗೂ ಮೋಸ ಮಾಡ್ಬೇಡ, ಯಾರನ್ನು ತೆಗಳಲಿಕ್ಕೆ ಹೋಗ್ಬೇಡ, ಕ್ರೌರ್ಯ ಭಾವ ಬೇಡ, ಕೋಪ ಭಾವ ಬೇಡ, ಮೋಸ ಮಾಡಬೇಡ, ಸುಳ್ಳು ಹೇಳಬೇಡ, ಅನೃತ ಹೇಳಬೇಡ. ಹೀಗೆ ಇದೆಲ್ಲ ನಮಗ್ ತಿಳಿದಿರೋದೆ. ಇದನ್ನೇ ಸಾಮಾನ್ಯ ಧರ್ಮ ಅಂತ ಹೇಳೋದು. ಈ ಸಾಮಾನ್ಯ ಧರ್ಮವನ್ನ ತಪ್ಪದೆ ಚರಿಸು. ಚರಿಸು ಅಂದ್ರೆ ಪಾಲಿಸು. ಆಗ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ. ಮೋಕ್ಷ ಸ್ವತಃ ನಿನಗ್ ಬರುತ್ತಪ್ಪ. ನೀನು ಮೋಕ್ಷವನ್ನ ಹುಡುಕೊಂಡು ಎಲ್ಲೋ ಹೋಗ್ಬೇಕಾಗಿಲ್ಲ, ಕಾಡು ಮೇಡುಗಳನ್ನ ಅಲಿಬೇಕಾಗಿಲ್ಲ, ಸಾಕ್ಷಾತ್ಕಾರವಾಗಲಿಲ್ಲ ಅಂತ ತುಂಬಾ ನೊಂದ್ಕೋಬೇಕಾಗಿಲ್ಲ.
ನೀನ್ ಎಲ್ಲಿದೆಯೋ ಅಲ್ಲಿ ನಿನಗೆ ಮೋಕ್ಷ ಸಿಕ್ಕುತ್ತೆ. ನೀನ್ ಮಾಡ್ಬೇಕಾಗಿರೋದು ಇಷ್ಟೇ, ನೈತಿಕಬದ್ಧ ಜೀವನವನ್ನ ನಡೆಸು, ಧಾರ್ಮಿಕ ಜೀವನವನ್ನ ನಡೆಸು, ಸೇವಾ ಮನೋಭಾವವನ್ನ ಬೆಳೆಸ್ಕೊ, ನಿನ್ನ ದುರ್ಗುಣಗಳನ್ನ ಹೋಗಲಾಡಿಸ್ಕೊಂಡು ಸುಗುಣಗಳನ್ನ ಕೃಷಿ ಮಾಡು, ಅಷ್ಟೇ. ದಟ್ಸ್ ಆಲ್. ಆಗ ಮೋಕ್ಷ ಸ್ವತಃ ಸಿದ್ಧ. ಅದೇ ನಿನ್ನನ್ನ ಹುಡುಕಿಕೊಂಡು ಬರುತ್ತಪ್ಪ, ನೀನ್ ಅದನ್ನ ಹುಡುಕಿಕೊಂಡು ಹೋಗುವಂತಹ ಅವಶ್ಯಕತೆನೇ ಇಲ್ಲ. ನೀವೇ ಗಮನಿಸಿ ನೋಡಿ, ನಮ್ಮ ಥಿಯೋಸಾಫಿಕಲ್ ವಾಂಗ್ಮಯದಲ್ಲಿ ನಾವು ಏನ್ ಹೇಳ್ತೀವಿ, 5 ದೀಕ್ಷೆಗಳಿವೆ, ಹೌದಾ? 5ನೇ ದೀಕ್ಷೆಯನ್ನ ಏನಂತ ಕರಿತೀವಿ ನಾವು? 5ನೇ ದೀಕ್ಷೆ ಏನಂತ ಕರಿತೀವಿ? ಜೀವನ್ ಮುಕ್ತ ದೀಕ್ಷೆ, ಹೌದಾ ಅಲ್ವಾ? ಈ ಜೀವನ್ ಮುಕ್ತ ದೀಕ್ಷೆಯನ್ನ ಯಾರಾದ್ರೂ ನಮಗ್ ಕೊಡ್ತಾರ, ನಾವೇ ನಮಗೆ ಕೊಟ್ಕೊಳ್ತೀವ? ನಾನು ಹೇಳಿದ್ವಿ ನಾವು ಈ ವಿಷಯನ. 5ನೇ ದೀಕ್ಷೆಯನ್ನ ಯಾವ ದೀಕ್ಷಾದಾತರು ನಮಗ್ ಕೊಡಲ್ಲ, ಆ ದೀಕ್ಷೆಯನ್ನ ನಾವೇ ನಮಗೆ ಕೊಟ್ಕೊಳ್ಳುವಂತ ಸ್ವತಃ ದೀಕ್ಷೆ 5ನೇ ದೀಕ್ಷೆ ಜೀವನ್ ಮುಕ್ತ. ಅದಕ್ಕೆ ಅವ್ರು ಹೇಳ್ತಾ ಇರೋ ಮಾತಿನಲ್ಲಿ ಎಷ್ಟು ಅರ್ಥ ಮತ್ತೆ ಸತ್ಯ ಅಡಗಿದೆ ನೋಡಿ. ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ, ನಿನಗೆ ಸ್ವತಃ ಮೋಕ್ಷ ಸಿಕ್ಕುತ್ತಪ್ಪ, ನೀನು ಅದಕ್ಕಾಗಿ ಹೊಡೆದಾಡಬೇಕಾಗಿಲ್ಲ. ನೀನ್ ಮಾಡ್ಬೇಕಾಗಿರೋದು ನಿನ್ನ ಜೀವನವನ್ನು ಧಾರ್ಮಿಕ ಹಾದಿಯಲ್ಲಿ ರೂಪಿಸಿಕೋ, ಯಾವುದು ಸರಿ ಯಾವುದು ತಪ್ಪು ಅನ್ನೋ ವಿವೇಕವನ್ನ ಬೆಳೆಸ್ಕೋ, ವೈರಾಗ್ಯವನ್ನ ರೂಢಿಸಿಕೋ, ಸದಾಚಾರವನ್ನ ನಿನ್ನ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಅದನ್ನ ತೆಗೆದುಕೊಂಡು ಪ್ರೇಮ ಜೀವಿಯಾಗಿ ಇಡೀ ವಿಶ್ವವನ್ನ ಪ್ರೀತಿಯಿಂದ ಪ್ರೇಮದಿಂದ ನೋಡಿಕೋ, ನಡೆಸಿಕೋ, ಅಥವಾ ಅದರೊಡನೆ ವ್ಯವಹರಿಸೋ. ಆಗ ಮೋಕ್ಷ ಸ್ವತಃ ಸಿದ್ಧ ಅಂತ ಹೇಳ್ತಾರೆ. ಮೋಕ್ಷಕ್ಕೋಸ್ಕರ ನಾವು ಹೊಡೆದಾಡುವಂತಹ ಅವಶ್ಯಕತೆನೇ ಇಲ್ಲ. ನಾವೆಲ್ಲಿದೀವೋ ಅಲ್ಲಿಗೆ ಮೋಕ್ಷ ನಮ್ಮನ್ನ ಹುಡುಕಿಕೊಂಡು ಬರುತ್ತೆ. ನಮ್ಮಲ್ಲಿ ಬದಲಾವಣೆಗಳಾಗಬೇಕು, ಪರಿವರ್ತನೆ ಬೇಕು. ಎಂತ ಪರಿವರ್ತನೆ ಬೇಕು? ಅವ್ರು ಮೊಟ್ಟ ಮೊದಲು ಹೇಳಿದ್ರು, ವಾಸನೆಗಳನ್ನ ಏನ್ ಮಾಡು? ಕಡಿಮೆ ಮಾಡು. ಕ್ಷಯ, ವಾಸನಾ ಕ್ಷಯ ಮೋಕ್ಷ, ಅದು ಮಾಡು. ಇನ್ನೊಂದು ಸುಂದರವಾದಂತ ಕಗ್ಗ ಇದೆ, ಅದು ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ ಹೇಳಿ. ನೋಡಪ್ಪ, ಇದೇ ಯೋಗ ಮಾರ್ಗ. ಯೋಗ ಮಾರ್ಗದ ಕೊನೆಯಲ್ಲಿ ನಾವು ಎಲ್ಲಿ ಹೋಗಿ ತಲುಪ್ತೀವಿ? ಆತ್ಮ ಸಾಕ್ಷಾತ್ಕಾರವನ್ನ ಹೊಂದುತ್ತೀವಿ, ಮೋಕ್ಷವನ್ನ ಪಡಿತೀವಿ. ನಮ್ಗ ಮಾರ್ಗ ಬೇಕು. ಅದಕ್ಕೆ ಇನ್ನೊಂದು ಕಗ್ಗದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯ ಧ್ಯಾನ, ಒಳಗದರ ಉದಾಸೀನ, ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ, ವರ ಯೋಗ ಸೂತ್ರವಿದು ಮಂಕುತಿಮ್ಮ. ಅವರ ಕೆಲವೇ ಕಗ್ಗಗಳಲ್ಲಿ ಕೊನೆ ಸಾಲು ಏನಿದೆ? ವರಯೋಗ ಸೂತ್ರ. ಯೋಗ ಮಾರ್ಗದ ಒಂದು ಸೂತ್ರನಪ್ಪ ಇದು. ಈ ಮಾರ್ಗದಲ್ಲಿ ಮುಂದೆ ಹೋದ್ರೆ ನೀನು ಮೋಕ್ಷ ಸಿಕ್ಕತ್ತೆ, ಆತ್ಮ ಸಾಕ್ಷಾತ್ಕಾರವಾಗತ್ತೆ ಅನ್ನೋದನ್ನ ಅವರು ಪರೋಕ್ಷವಾಗಿ ತಿಳಿಸಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ? ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಎಲ್ಲದರ ಮೇಲೆ ಆಸಕ್ತಿ. ಅವನು ನ್ಯೂಸ್ ಪೇಪರ್ ನಲ್ಲಿ ಒಂದು ವರ್ಡು ಬಿಡಲ್ಲ, ಕುಳಿತುಕೊಂಡು ಪ್ರತಿನಿತ್ಯ ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ತನಕ ಓದ್ತಾನೆ. ಆದ್ರೆ ಅಷ್ಟೆಲ್ಲ ಹೊರಗಡೆ ಆಸಕ್ತಿ ತೋರಿಸಿದ್ರು ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಒಳಗೆ ಸಕಲ ವಿರಕ್ತಿ. ಇವೆಲ್ಲ ಯಾವುದು ಶಾಶ್ವತವಾದದ್ದು ಅಲ್ಲ. ಹೊರಗಡೆ ಎಲ್ಲರ ಜೊತೆ ಎಲ್ಲರಂತೆ ಇರ್ತಾನೆ. ಓಕೆ, ಹೆಂಡತಿ ಒಂದ್ ಸೀರೆ ಕೊಂಡ್ಕೋಬೇಕಂದ್ರೆ ಹೆಂಡತಿ 50 ಸೀರೆ ತೆಗೆದು ಹೊರಗೆ ಹಾಕ್ಸಿದ್ರೆ ಅವನ್ ಇನ್ನ 50 ಸೀರೆ ತೆಗೆದು ಹೊರಗೆ ಹಾಕಿಸ್ತಾನೆ ಒಂದ್ ಸೀರೆ ಹುಡುಕೋಷ್ಟರಲ್ಲಿ. ಅಂದ್ರೆ ಅವನಿಗೆ ಅಷ್ಟು ಆಸಕ್ತಿ ಇದೆ, ಅಷ್ಟು ಆಸಕ್ತಿ. ಹೊರಗಿದೆ ಆಸಕ್ತಿ, ಆದ್ರೆ ಒಳಗೆ ಗೊತ್ತು ಇದೆಲ್ಲ ಪ್ರಯೋಜನಕ್ಕಿಂದ ಇರುವಂತಹ ವಿಷಯಗಳು, ಇವೆಲ್ಲ ತಾತ್ಕಾಲಿಕ ವಿಷಯಗಳು ಅಂತ. ನಾನು ಒಂದೆರಡು ಉದಾಹರಣೆ ಕೊಟ್ಟೆ ಅಷ್ಟೇ. ಹೊರಗೆ ಲೋಕದ ಬಗ್ಗೆ ಆಸಕ್ತಿ,
ಆದರೆ ಒಳಗೆ ಸಕಲ ವಿರಕ್ತಿ. ವಿರಕ್ತಿ ಅಂದ್ರೆ ವೈರಾಗ್ಯ. ಹೊರಗೆ ಕಾರ್ಯ ಧ್ಯಾನ, ಒಳಗದರ ಉದಾಸೀನ. ಅವನೊಬ್ಬ ವ್ಯಾಪಾರಿ. ಒಂದು ಉದಾಹರಣೆ ಕೊಡ್ತಿದ್ದೇನೆ. ಅವನೊಬ್ಬ ವ್ಯಾಪಾರಿ. ಅವನು ಅಂಗಡಿಗೆ ಹೋಗ್ಬಿಟ್ರೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಪೂರ್ತಿ ವ್ಯಾಪಾರದ ಹುಚ್ಚಿನಲ್ಲೇ ಇರ್ತಾನೆ. ಆಸಕ್ತಿಯಿಂದ ವ್ಯಾಪಾರ ಮಾಡ್ತಾನೆ. ಎಲ್ಲ ಮಾಡಾದ್ಮೇಲೆ ರಾತ್ರಿ ಅವನೇನ್ ಸಂಪಾದಿಸಿದನೋ ಅದರ ಬಗ್ಗೆ ಒಂದು ಉದಾಸೀನ. ಹೊರಗೆ ಕಾರ್ಯದ ಬಗ್ಗೆ ಧ್ಯಾನ, ಆದ್ರೆ ಒಳಗೆ ಅದರ ಉದಾಸೀನ. ಈ ಹಣ ಇಂದಿದ್ದು ನಾಳೆ ಇಲ್ಲದಂತಾಗೋದು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತು. ಆ ಹಣದ ಬಗ್ಗೆ ವ್ಯಾಮೋಹ ಇಲ್ಲ. ಅವನು ಮಾಡುವಂತ ಕೆಲಸದ ಬಗ್ಗೆ ಒಂದು ನೈತಿಕ ನಿಷ್ಠೆ ಇದೆ ಅವನಿಗೆ. ಬಹಳ ಆಶೆಯಿಂದ ಮಾಡ್ತಾನೆ ಅವನು ಮಾಡ್ಬೇಕಾಗಿರೋ ಕೆಲಸನ. ಆದ್ರೆ ಆ ಫಲಿತಾಂಶವೇನಿದೆಯೋ ಅದರ ಬಗ್ಗೆ ಅವನಿಗೆ ಆಸಕ್ತಿಯೇ ಇಲ್ಲ. ಅಂದ್ರೆ ಹೊರಗೆ ಕಾರ್ಯ ಧ್ಯಾನ, ಒಳಗದರ ಉದಾಸೀನ. ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ. ಹೊರಗೆ ಸಂಸ್ಕೃತಿ ಭಾರ ಅಂದ್ರೆ ನಾನು ಹಿಂದೂ ಧರ್ಮಕ್ಕೆ ಸೇರಿದವನು, ನಾನೊಬ್ಬ ಅಪ್ಪಟ ಹಿಂದೂ, ನಾನೊಬ್ಬ ಕನ್ನಡಿಗ, ನಾನೊಬ್ಬ ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯ. ಹೀಗೆ ನಾನೇನ್ ಮಾಡಿದ್ದೀನಿ, ಹಲವಾರು ಸಂಸ್ಕೃತಿಗಳ ಜೊತೆ ಬೆರೆತಿದ್ದೀನಿ. ಹೊರಗೆ ಸಂಸ್ಕೃತಿ ಭಾರ. ಹೊರಗಡೆ ಎಲ್ಲ ನಾನು ಆ ಸಂಸ್ಕೃತಿಯನ್ನ ನಾನು ಅಭಿಮಾನದಿಂದ ನಾನು ಕಾಣ್ತೀನಿ. ಏನನ್ನ ಆಚರಿಸಬೇಕು ಅದನ್ನೆಲ್ಲ ಆಚರಿಸ್ತೇನೆ. ಆದ್ರೆ ಒಳಗದರ ತಾತ್ಸಾರ ಗೊತ್ತು. ಒಳಗೆ ಇದಕ್ಕೆಲ್ಲ ನಿರ್ಬಂಧನೆಗಳಿವೆ. ನಾನು ಅನಿರ್ಬಂಧಿತನಾಗಬೇಕು. ನಿರ್ಬಂಧನೆಗಳಿಗೆ ಸಿಕ್ಕಾಕೊಂಡ್ರೆ ನಾನು ಅನಿರ್ಬಂಧಿತನಾಗಲಿಕ್ಕೆ ಸಾಧ್ಯವಿಲ್ಲ. ಕಂಡೀಷನಿಂಗ್ ಆಗ್ಬಿಟ್ರೆ ಐ ಕೆನಾಟ್ ಗೆಟ್ ಅನ್ಕಂಡೀಷನ್ಡ್ ಈಸಿ. ಆ ಕಂಡೀಷನಿಂಗ್ಗೆ ನನ್ನನ್ನ ಸೆಳೆಯುತ್ತೆ, ನನ್ನನ್ನ ಬಂಧಿಸುತ್ತೆ. ಈ ಆಶೆಗಳೆಲ್ಲ ಹೊರಗೆ ಇರೋ ತರ ಇರ್ತಾನೆ, ಆದ್ರೆ ಒಳಗಡೆ ಆ ಆಶೆಗಳು ಯಾವುದು ಅವನ ಮನಸ್ಸಿನಲ್ಲೇ ಇರುವುದಿಲ್ಲ. ಅವನು ಬದುಕೋದು ಬಾಳೋದು ನೋಡಿದ್ರೆ ಅಪ್ಪ ಎಂತ ಭೋಗಿಯಪ್ಪ ಇವನು ಅಂತ ಅನ್ಸುತ್ತೆ. ಆದ್ರೆ ಒಳಗೆ ನೋಡಿದ್ರೆ ಅವನ ಅಪ್ಪಟ ಯೋಗಿಯಾಗಿರ್ತಾನೆ, ಭೋಗಿಯಾಗಿರಲ್ಲ. ಯಾರು ಒಂದು ಉದಾಹರಣೆ ಇದಕ್ಕೆ? ಹೊರಗೆ ಅಪ್ಪಟ ಭೋಗಿಯಾಗಿ ಕಾಣ್ತಿದ್ದ, ಆದ್ರೆ ಒಳಗೆ ಅವನು ಮಹಾನ್ ಯೋಗಿಯಾಗಿದ್ದ. ಯಾರು? ಸ್ವಾಮಿ ವಿವೇಕಾನಂದ. ಓಕೆ, ಶ್ರೀಕೃಷ್ಣ ಮಹಾನ್ ಉದಾಹರಣೆ. ಅವನು ಮಹಾನ್ ಉದಾಹರಣೆ. ಅವನಿಗಿಂತ ದೊಡ್ಡ ಪರಮ ಯೋಗಿ ಯಾರು ಇಲ್ಲ. ಸರ್, ಅದೆಷ್ಟು ಜನ ಹೆಂಡತೀರಿದ್ರು ಅವನಿಗೆ ಅವನು ಯೋಗಿಯ ಅಂತ. ಹೌದಾ? ನಮ್ಮ ಒಂದು ಆಲೋಚನಾ ವಿಧಾನವೇ ತಪ್ಪು. ಓಕೆ, ಕೃಷ್ಣ ನಿನ್ನೆ ಏನೋ ಒಂದು ವಾಕ್ಯ ಬಳಸ್ತಾ ಇದ್ರು, ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ. ಹಾಗಿದ್ದವನು ಶ್ರೀಕೃಷ್ಣ ಪರಮಾತ್ಮ. ಒಂದು ಕೃಷ್ಣ ಒಂದು ಉದಾಹರಣೆ. ಆದ್ರೆ ಮತ್ತೊಂದು ಉದಾಹರಣೆ ಜನಕ ಮಹಾರಾಜ. ಅರಮನೆಯ ವೈಭೋಗದಲ್ಲೇ ಇದ್ದ, ಆದ್ರೆ ಅವನಿಗದು ಯಾವುದರ ಅಟ್ಯಾಚ್ಮೆಂಟ್ ಇರ್ಲೇ ಇಲ್ಲ. ಒಬ್ಬ ಫಕೀರ, ಅವನಿಗೆ ಯಾರೋ ಹೇಳಿದ್ರು, ದೂರದ ಒಂದು ಮರುಭೂಮಿಯಲ್ಲಿ ವಾಸ ಮಾಡ್ತಿದ್ದ ಅವನ ಫಕೀರ. ಆ ಫಕೀರ ಮಹಾನ್ ಯೋಗಿ, ಅವನ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾನೆ, ದಯವಿಟ್ಟು ಹೋಗಿ ಅವನ ದರ್ಶನವನ್ನ ಮಾಡುವಂತ ಒಬ್ಬ ಸನ್ಯಾಸಿಗೆ ಯಾರೋ ಹೇಳಿದ್ರು. ಹೌದಾ, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾನ, ಅವ್ನು ನೋಡ್ಲೇಬೇಕು ನಾನು ಅಂತ. ಅವನೇನ್ ಮಾಡ್ದ, ಮರಳು ಭೂಮಿಯಲ್ಲಿ ನಡ್ಕೊಂಡು ಬಂದ. ನೋಡ್ತಾನೆ, ಹಲವು ದಿನ ನಡೆದು ಆ ಸ್ಥಳಕ್ಕೆ ಬರ್ತಾನೆ. ಅಲ್ಲೊಂದು ದೊಡ್ಡ ಡೇರೆ ಇದೆ. ಅಲ್ಲೆಲ್ಲ ಮರಳುಗಾಡಿನ ಇಂಟೀರಿಯರ್ ಅಲ್ಲಿ ಡೇರೆಗಳಲ್ಲಿ ಜನ ಬದುಕ್ತಾರೆ. ಚಿನ್ನದ ಡೇರೆ. ಆ ಚಿನ್ನದ ಡೇರೆಗೆ ಬೆಳ್ಳಿಯ ಹಗ್ಗಗಳನ್ನ ಕಟ್ಟಿ ಅದನ್ನ ಮರಳಿಗೆ ಗೂಟ ಹೊಡೆದು ಕೂಡಿಸಿದ್ದಾರೆ. ಇಲ್ಲಿ ಯೋಗಿನ, ಇಲ್ಲಿ ಫಕೀರನ, ಇಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಂಡಿರುವಂತಹ ಪರಮ ಯೋಗಿ ಇದ್ದಾನ. ಅವನಿಗೆ ದೂರದಿಂದಲೇ ಆಶ್ಚರ್ಯ ಆಗೋಯ್ತು. ಸರಿ, ಅವನು ಒಳಗೆ ಬಂದು ನೋಡ್ತಾನೆ, ರತ್ನ ಗಂಬಳಿ ಹಾಸಿರುವಂತಹ ನೆಲ, ದಿವ್ಯ ಸಿಂಹಾಸನ, ಸಿಂಹಾಸನದ ಮೇಲೆ ಕುಳಿತಿದ್ದಾನೆ ಫಕೀರ. ಇವನು ನೋಡಿದ್ರೆ ಇವನು ಕೈಯಲ್ಲಿ ಒಂದು ಪಾತ್ರ ಇಟ್ಕೊಂಡು ಬಂದಿದ್ದಾನೆ, ಒಂದು ಕೋಲು ಒಂದು ಪಾತ್ರ ಇಟ್ಕೊಂಡು ಬಂದಿದ್ದಾನೆ. ಸನ್ಯಾಸಿ ಅವನು. ನೋಡ್ದ, ನೀನೇ ಯಾ ಫಕೀರ ಅಂತ.
ಹೌದು ನಾನೇ ಫಕೀರ ಅಂತ. ನಿನ್ನ ಹೆಸರು ಇದೇನಾ ಅಂತ ಕೇಳಿದ. ಹೌದು ನಾನೇ ಅಂತ. ನಾನು ಎಲ್ಲೋ ತಪ್ಪಾಗಿದೆ, ನನಗೆ ಯಾರೋ ತಪ್ಪು ವಿಷಯ ತಪ್ಪು ಮಾಹಿತಿ ಕೊಟ್ಬಿಟ್ಟಿದ್ದಾರೆ, ನೀನೊಬ್ಬ ಪರಮ ಯೋಗಿ ಅಂತ ಅನ್ಕೊಂಡು ಬಂದೆ. ನೀನ್ ನೋಡ್ತು ಅಂತಂದ್ರೆ ಫಕೀರ ಅಂತೀಯ, ಮೈ ಮೇಲೆ ರಾಜವೈಭವದ ಉಡುಪನ್ನು ಧರಿಸಿದೀಯಾ, ಮನೆ ತುಂಬಾ ರತ್ನಗಂಬಳಿ ಹಾಕಿದೀಯಾ, ಚಿನ್ನದ ಟೆಂಟ್ ಹಾಕೊಂಡಿದೀಯಾ, ಬೆಳ್ಳಿಯ ಹಗ್ಗಗಳಿಂದ ಅದನ್ನು ಗೂಟಕ್ಕೆ ಹೊಡೆದಿದೀಯಾ, ಆ ಗೂಟಗಳು ಸಹ ಬಂಗಾರದ ಗೂಟಗಳು. ನಿನ್ನ ವೈಭವ ನೋಡಿದ್ರೆ ನೀನು ಯೋಗಿ ಅಲ್ಲ, ನೀನು ಅಪ್ಪಟ ಹೋಗಿ. ನಾನು ತಪ್ಪು ಮಾಡ್ಬಿಟ್ಟೆ ನಿನ್ ಜೊತೆ, ನಿನ್ ಹತ್ರ ಬಂದು ಎಷ್ಟು ದಿನ ಕಷ್ಟಪಟ್ಟು ಬಂದೆ ನಡ್ಕೊಂಡು ಅಂತ ಅಂದ. ಹೌದಾ, ಸರಿಯಪ್ಪ, ಹಾಗಾದ್ರೆ ಬಾ, ನಾನು ಎಲ್ಲ ಬಿಟ್ಬಿಟ್ಟು ನಿನ್ ಜೊತೆ ಬಂದ್ಬಿಡ್ತೀನಿ ಅಂತ ಬಂದವನೇ ಅವನ ಹೆಗಲ್ ಮೇಲೆ, ಅವನ ಭುಜದ ಮೇಲೆ ಕೈ ಹಾಕೊಂಡು ಅವನ್ನ ಕರ್ಕೊಂಡು ಹೊರಗೆ. ನಾನು ಎಲ್ಲ ಬಿಟ್ಟುಬಿಟ್ಟೆ ಅಂತ ಹೊರಗೆ ಬಂದ್ಬಿಟ್ಟ. ಇನ್ನ ಒಂದು ಅರ್ಧ ಫರ್ಲಾಂಗ್ ಹೋಗಿರ್ಲಿಲ್ಲ, ಇವನು ಈ ಸನ್ಯಾಸಿಗೆ ಜ್ಞಾಪಕ ಬಂತು. ಇವನು ಪಾತ್ರೆನ, ಇವನು ಕೋಲ್ನ ಏನ್ ಮಾಡಿದ್ದ, ತಲೆ ಬಿಟ್ಬಿಟ್ಟಿದ್ದ. ಇದ್ದಕ್ಕಿದ್ದಂಗೆ ಚಡಪಡಿಸ್ಲಿಕ್ಕೆ ಶುರು ಮಾಡ್ದ. ಯಾಕೆ ಹಿಂಗ ಆಡ್ತಿದ್ಯಪ್ಪ ನೀನು? ಅಯ್ಯೋ, ನನ್ನ ಹತ್ರ ಇದ್ದಿದ್ದು ಒಂದು ಕೋಲು, ನನ್ನ ಹತ್ರ ಇದ್ದಿದ್ದು ಒಂದು ಪಾತ್ರೆ, ನಾನು ನಿಮ್ ದೇರೆಯಲ್ಲಿ ಬಿಟ್ಟು ಬಂದ್ಬಿಟ್ಟಿದೀನಿ, ಇರೋ 1 ನಿಮಿಷ ನಾನು ಬರ್ತೀನಿ ಅಂತ ಓಡ್ದ. ಆಗ ಈ ಫಕೀರ ನಕ್ಕ. ಇರೋ ಒಂದು ಕೋಲು, ಒಂದು ಪಾತ್ರೆನ ಬಿಟ್ಟಿರ್ಲಿಕ್ಕೆ ಅವನಿಗೆ ಸಾಧ್ಯ ಇಲ್ಲ. ಆದ್ರೆ ಆ ಫಕೀರ ಅವನ ಅಷ್ಟ ವೈಭವಗಳನ್ನು ಬಿಟ್ಟು ಏನ್ ಮಾಡ್ದ, ತಕ್ಷಣ ಎದ್ದು ಒಂದು ಕ್ಷಣದಲ್ಲಿ ನಿರ್ಧಾರ ಮಾಡಿ ಹೊರಟು ಬಂದ್ಬಿಟ್ಟ. ಅಂದ್ರೆ ಇಲ್ಲಿ ಅರ್ಥ ಏನ್ ಮಾಡ್ಕೋಬೇಕಾಗಿದೆ ನಾವು ಅಂತ ಅಂದ್ರೆ, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಹೊರಗೆ ಅವನಿಗೆ ಎಲ್ಲ ಭಾರ ಇದೆ ಅಂದ್ರೆ ಹೊರಗೆ ಹಾಕಿ ಕಾಣಿಸ್ಕೊತಾನೆ, ಆದ್ರೆ ಒಳಗಡೆ ಅವನು ಯಾವ್ದಕ್ಕೂ ಅಂಟ್ಕೊಂಡಿಲ್ಲ. ಈಗ ಬಾ ಅಂದ್ರೆ ಹೊರಗೆ ಬರ್ಲಿಕ್ಕೆ ರೆಡಿ ಅವನು. ಇಮ್ಮಿಡಿಯೇಟ್ಲಿ ಆ ಕ್ಷಣದಲ್ಲೇ ಅವನು ನಿರ್ಧಾರ ಮಾಡಿ ಆ ಸ್ಥಳವನ್ನ ಖಾಲಿ ಮಾಡ್ತಾನೆ. ಅಂದ್ರೆ ಯಾವುದಕ್ಕೂ ಆತ ಅಂಟಿಕೊಂಡಿಲ್ಲ ಅಂತ ಅರ್ಥ. ಈಗ ಇನ್ನೊಂದು ಕಗ್ಗವನ್ನ ಹೇಳಿ ಇದು ಮುಕ್ತಾಯ ಮಾಡ್ತೇನೆ. ಬಹಳ ಸುಂದರವಾದ ಮತ್ತೊಂದು ಕಗ್ಗ ಇದೆ. ಅದೇನ್ ಹೇಳುತ್ತೆ ಅಂತಂದ್ರೆ, ಸರಕುಗಳು 100 ಜೀವಿತದ ಸಂತೆಯಲ್ಲಿ, ಸರಕುಗಳು 100 ಜೀವಿತದ ಸಂತೆಯಲ್ಲಿ, ಮನೆಯವು ಕೇರಿಯವು, ಮನೆಯವು ಊರಿನವು ಕೇರಿಯವು ಆತ್ಮದವು, ಬೇರೆ ಬೇರೆ ಪುರುಳಿಗೆ ಬೇರೆ ನೆಲೆ ಬೇರೆ ಬೆಲೆ, ತಾರತಮ್ಯವೇ ಸೂತ್ರ ಮಂಕುತಿಮ್ಮ. ಮತ್ತೆ ಸೂತ್ರ ಅಂತಾರೆ, ಫಾರ್ಮುಲಾ ಅಂತಾರೆ. ತಾರತಮ್ಯವೇ ಸೂತ್ರ ಅಂದ್ರೆ ನಿಮ್ಮಲ್ಲಿ ಒಂದು ತಾರತಮ್ಯದ ಮನೋಭಾವ ಇರಬೇಕು. ಎಲ್ಲವೂ ಒಂದೇ ಹೌದು, ಆದ್ರೆ ನೀವು ಕೆಲವು ವಿಷಯಗಳನ್ನ ಆರಿಸಿಕೊಳ್ಳುವಾಗ, ಕೆಲವು ನಿರ್ಧಾರಗಳನ್ನ ಮಾಡುವಾಗ ತಾರತಮ್ಯವೇ ಸೂತ್ರ. ತಾರತಮ್ಯ ಅಂತಂದ್ರೆ ವಿಂಗಡಿಸಿ ನೋಡಿ, ಯಾವುದು ಸರಿ ಅನ್ಸುತ್ತೋ ನಿಮ್ಗೆ ಅದನ್ನ ನಿಂತ್ಕೋಬೇಕಾಗ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಸರಕುಗಳು 100 ಜೀವಿತದ ಸಂತೆಯಲ್ಲಿ, ಜೀವನ ಅನ್ನೋ ಸಂತೆಯಲ್ಲಿ 100 ಸರಕುಗಳು. 100 ಯಾವ ಸರಕುಗಳು? ಊರಿನವು, ಕೇರಿಯವು, ಮನೆಯವು, ಆತ್ಮದವು. ಕೆಲವು ಪದಾರ್ಥಗಳು ಊರಿಗೆ ಸಂಬಂಧಪಟ್ಟಿದ್ದು, ಊರಿನಲ್ಲಿ ಏನೋ ನಡೀತಾ ಇದೆ, ವ್ಯವಹಾರ ವಿಚಾರ, ಊರಿನ ಗೌಡನೋ ಊರಿನ ನಾಯಕನೋ ಏನೋ ರಾಜಕೀಯ ನಡೀತಾ ಇದೆ, ಊರಿನಿಂದು, ಊರಿನ ವಿಷಯ ಅದು, ಊರಿಗೆ ಸಂಬಂಧಪಟ್ಟ ಸರಕು ಅದು. ಅಥವಾ ನೀರಿಲ್ವೋ ಅಥವಾ ಮಳೆ ಬಂದಿಲ್ವೋ, ಊರಿನ ವಿಷಯ, ಊರಿನವು. ಕೇರಿಯವು ನಿಮ್ ರಸ್ತೆಗೆ ಸಂಬಂಧಪಟ್ಟಿದ್ದು, ನಿಮ್ ಮನೆ ಇರೋ ರಸ್ತೆಗೆ ಸಂಬಂಧಪಟ್ಟಿದ್ದು, ಏನೋ ಸಮಸ್ಯೆಗಳಿವೆ, ಊರಿನವು ಕೇರಿಯವು. ಮನೆಯವು ನಿಮ್ ಕುಟುಂಬಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿದೆ, ಎಷ್ಟೋ ಏನೋ ಇದೆ ಪ್ರಾಬ್ಲಮ್ಸ್, ಮನೆಯವು. ಆತ್ಮದವು, ಆತ್ಮಕ್ಕೆ ಸಂಬಂಧಪಟ್ಟ ವಿಷಯಗಳು ಇದೆ. ಅದಕ್ಕೆ ಎಷ್ಟು ಚೆನ್ನಾಗಿ ಬರೀತಾವ್ರು ನೋಡಿ. ಇದು ಮೊದಲನೇ ಸಾಲ ಹೇಗಿದೆ ಅಂದ್ರೆ, 100 ಸರಕುಗಳು ಜೀವಿತದ ಸಂತೆಯಲ್ಲಿ. ಜೀವನ ಅನ್ನೋದೊಂದು ಸಂತೆ,
ನೀನ್ ಬರೀ ನಿನ್ ಶರೀರದ ಒಳಗಡೆ ಮಾತ್ರ ವಾಸ ಮಾಡ್ತಿಲ್ಲ. ನಿನ್ ಮನೆಯಲ್ಲಿದೀಯಾ, ಕುಟುಂಬದ ಜೊತೆ ಇದೀಯಾ. ನೀನೊಂದು ಮನೆಯನ್ನ ಒಂದು ರಸ್ತೆಯಲ್ಲಿ ಕಟ್ಕೊಂಡಿದೀಯಾ, ಆ ರಸ್ತೆಯಲ್ಲಿರುವಂತ ಎಲ್ಲ ನೆರೆಹೊರೆಯವರ ಜೊತೆ ಇದೀಯಾ. ನೀನ್ ಬರೀ ಆ ಒಂದು ರಸ್ತೆಯಲ್ಲೇ ಅಲ್ಲ ಇರೋದು, ನಿನ್ ಊರಿನಲ್ಲಿ ನಿಂದೊಂದು ರಸ್ತೆ, ನಿನ್ ಊರಿನ ಜನ ಇದ್ದಾರೆ, ನಿನ್ಗೆ ನಿನ್ ದೇಶದ ಜನ ಇದ್ದಾರೆ, ನಿನ್ ರಾಜ್ಯದ ಜನ ಇದ್ದಾರೆ. ಹಾಗಾಗಿ ಊರಿನವು, ಕೇರಿಯವು, ಮನೆಯವು, ಆತ್ಮದವು. ಕೆಲವು ವಿಷಯಗಳು ಆತ್ಮಕ್ಕೆ ಸಂಬಂಧಪಟ್ಟ ವಿಷಯಗಳು. ಊರಿನವು, ಕೇರಿಯವು, ಮನೆಯವು, ಆತ್ಮದವು. ಬೇರೆ ಬೇರೆ ಪುರುಳ್ಗೆ ಬೇರೆ ನೆಲೆ, ಬೇರೆ ಬೆಲೆ. ಪುರುಳ್ಗೆ ಅಂದ್ರೆ ಬೇರೆ ಸತ್ಯ ಅಂತ. ಪುರುಳ್ಗೆ ಪುರುಳು ಅಂತಂದ್ರೆ ಸತ್ಯ, ಪುರುಳ್ಗೆ ಅಂದ್ರೆ ಸತ್ಯಗಳು. ಬೇರೆ ಬೇರೆ ಸತ್ಯಗಳಿಗೆ ಬೇರೆ ಬೇರೆ ಪ್ರಾಶಸ್ತ್ಯಗಳನ್ನ ಕೊಡಬೇಕು. ಅಂದ್ರೆ ಜೀವನದಲ್ಲಿ ಈ ವಿಷಯ ವಿಚಾರಗಳನ್ನ ಗಮನಿಸುವಾಗ ಪ್ರಾಧಾನ್ಯತೆ ಅಂತ ಇರುತ್ತೆ. ಪ್ರಯಾರಿಟಿ. ಯಾವುದು ಪ್ರಯಾರಿಟಿ? ನನ್ನ ಆತ್ಮದ್ದು ಪ್ರಯಾರಿಟಿನ, ನನ್ನ ಮನೆಯದು ಪ್ರಯಾರಿಟಿನ, ನನ್ನ ಊರಿನದು ಪ್ರಯಾರಿಟಿನ, ನನ್ನ ಕೇರಿಯದು ಪ್ರಯಾರಿಟಿಯ, ನನ್ನ ದೇಶದ್ದು ಪ್ರಯಾರಿಟಿಯ? ಬೇರೆ ಬೇರೆ ಪುರುಳಿಗೆ ಬೇರೆ ನೆಲೆ, ಬೇರೆ ಬೆಲೆ. ಯಾವುದಕ್ಕೆ ಎಷ್ಟು ಬೆಲೆ ಕೊಡ್ಬೇಕೋ ಅರ್ಥ ಆಗ್ತಿದೆಯಾ? ಇದು ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ಬೆಲೆ ಕೊಡ್ಬೇಕು. ನೀವು ನಿಮ್ ಮನಸ್ಸಿನ ತುಂಬಾ ನಿಮ್ ಕುಟುಂಬದ ಸಮಸ್ಯೆಯನ್ನೇ ತುಂಬಿಸ್ಕೊಂಡ್ರೆ ನಿಮ್ಮ ಆತ್ಮನ ಕೂಗನ್ನ ನೀವೆಲ್ಲಿ ಕೇಳ್ತೀರಿ? ಕೇಳಲ್ಲ. ನಿಮ್ಮ ಆತ್ಮನ ಕರೆಯನ್ನ ನೀವು ಆಲಿಸಲಿಕ್ಕೆ ಹೇಗೆ ಸಾಧ್ಯ? ಸೊ ಪ್ರಯಾರಿಟಿ ಯಾವ್ದಕ್ಕೆ ಕೊಡ್ಬೇಕು? ಆತ್ಮನ ಕರೆಗೆ ಕೊಡ್ಬೇಕಾ, ಮನೆಯ ಕರೆಗೆ ಕೊಡ್ಬೇಕಾ, ಅಥವಾ ಊರಿನ ಕರೆಗೆ ಕೊಡ್ಬೇಕಾ, ದೇಶದ ಕರೆಗೆ ಕೊಡ್ಬೇಕಾ? ಅದು ನಿಮಗ್ ಬಿಟ್ಟಿದ್ದು. ಅವ್ರು ಈ ಕರೆಗೆ ಹೋಗ್ಬಿಡಿ ಅಂತ ಅವ್ರು ಹೇಳ್ತಾ ಇಲ್ಲ. ಆದ್ರೆ ನೀನ್ ನಿರ್ಧಾರ ತಗೊಳ್ಳುವಾಗ ಯು ಪ್ರಯಾರಿಟೈಸ್. ಪ್ರಯಾರಿಟೈಸ್ ಅಂದ್ರೆ ಯಾವ್ದು ಫಸ್ಟ್ ಬರುತ್ತೆ, ಯಾವ್ದು ಸೆಕೆಂಡ್ ಬರುತ್ತೆ. ಹಾಗಾದ್ರೆ ಮನೆ ಸಮಸ್ಯೆಗಳನ್ನ ನಾನು ಗಮನಿಸಬಾರ್ದು? ಗಮನಿಸಪ್ಪ, ಅದು ನಿನ್ನ ನೀತಿ, ಅದು ನಿನ್ನ ಧರ್ಮ. ಆದ್ರೆ ಪ್ರಯಾರಿಟೈಸ್ ಯುವರ್ 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 ರಿಕ್ವಿಸಿಟ್ಸ್. ನಿನ್ನ ರಿಕ್ವಿಸಿಟ್ಸ್ ಇದು ಫಸ್ಟ್ ಪ್ರಯಾರಿಟಿ. ಇದನ್ನ ನಾನು ಪ್ರಾಧಾನ್ಯ ಅಂತೇನೆ. ಮೊದಲನೇ ಪ್ರಾಧಾನ್ಯ, ಇದು ಎರಡನೇದು, ಇದು ಮೂರನೇದು, ಇದು ನಾಲ್ಕನೇದು. ಹೇಗ್ ಮಾಡ್ತೀಯ ಅದನ್ನ? ತಾರತಮ್ಯವೇ ಸೂತ್ರ ಮಂಕುತಿಮ್ಮ. ಅಲ್ಲಿ ನಿನಗೆ ತಾರತಮ್ಯ ಮನೋಭಾವ ಬರಬೇಕು. ಯಾವುದು ಮುಖ್ಯ, ಯಾವುದು ಅಮುಖ್ಯ, ಯಾವುದು ಸರಿ, ಯಾವುದು ತಪ್ಪು. ಇದನ್ನೇ ಅಲ್ವಾ ನಮ್ಮ ಪರಮಗುರು ಚರಣ ಸನ್ನಿಧಿಯಲ್ಲಿ ಅನ್ನುವಂತ ಗ್ರಂಥದಲ್ಲಿ ಜಿಡು ಕೃಷ್ಣಮೂರ್ತಿಗಳು ಮೊದಲನೆಯ ಒಂದು ಸಾಧನವನ್ನ ಕೊಟ್ಟಿದ್ರೆ ವಿವೇಕ. ಆ ವಿವೇಕ ಬೇಕು. ನೀನು ಕೇರಿಯದ್ದು ಮನೆಯದ್ದೇ 3 ಹೊತ್ತು ಮನಸ್ಸಿನಲ್ಲಿ ತುಂಬಿಸ್ಕೊಂಡ್ರೆ ನಿನ್ ಸ್ವಂತ ಸಾಧನೆಗೆ, ಆತ್ಮದ ಕಡೆ ನಿನ್ ಗಮನ ಹೋಗುದೇ ಇಲ್ಲ. ನಿನ್ ಪ್ರಯಾರಿಟಿ ಆತ್ಮಕ್ಕೆ ಲಾಸ್ಟ್ ಪ್ರಯಾರಿಟಿ. ನಾವೆಲ್ಲ ಮಾಡೋದು ಅದೇನೆ. ನಮ್ ಪ್ರಯಾರಿಟಿಗಳ ಲಿಸ್ಟೇ, ಆರ್ಡರೇ ತಪ್ಪಿದೆ. ಆರ್ಡರ್ ಎಷ್ಟು ತಪ್ಪಿದೆ ಅಂತಂದ್ರೆ, ನಾವು ಯಾವುದು ಫಸ್ಟ್ ಬರಬೇಕು ಅದು ಲಾಸ್ಟ್ ಆಗಿದೆ. ಅದಕ್ಕೆ 50-60 ಆದ್ಮೇಲೆ ಈ ಅಧ್ಯಾತ್ಮದ ಕಡೆ, ಅಲ್ಲಿವರೆಗೂ ಪ್ರಾಧಾನ್ಯತೆಗಳೇ ಜೀವನದಲ್ಲಿ ಬೇರೆ ಬೇರೆ. ಇಲ್ಲಿ ತೋರ್ಸಿಪ್ಪ, ನೀವು ಯಾರಾದ್ರೂ 40 ವರ್ಷಕ್ಕಿಂತ ಚಿಕ್ಕ, ಒಬ್ಬರು ಇವ್ರು ಏನಾದ್ರೂ ಇರ್ಬೋದು ನಮ್ಗೆ ಗೊತ್ತಿಲ್ಲ, ನೀವು ಹೇಳ್ಬೋದು. 40 ವರ್ಷಕ್ಕಿಂತ ಚಿಕ್ಕವ್ರಂತೂ ಯಾರು ಇಲ್ಲ. 50 ವರ್ಷಕ್ಕಿಂತ ಚಿಕ್ಕವ್ರು ಯಾರಾದ್ರೂ ಇದ್ದೀರಾ ಇಲ್ಲಿ? ಇಲ್ಲ. ಓಕೆ, 60 ವರ್ಷಕ್ಕಿಂತ ಚಿಕ್ಕವರು ಕೈ ಎತ್ತಿ ಇದ್ರೆ ಇರ್ಬೇಕು. ಕೆಲವರು 60 ವರ್ಷಕ್ಕಿಂತ ಚಿಕ್ಕವರು. ಓಕೆ, ಎಲ್ಲೋ ಒಂದಿಬ್ರು 3. ಅಂದ್ರೆ ನಾವು ಅಧ್ಯಾತ್ಮಕ್ಕೆ ಬರೋ ಹೊತ್ತಿಗೆ ನಾವು 50-60 ವಸಂತಗಳನ್ನ, 50-60 ವಸಂತಗಳು ನಮ್ಮ ತಾರತಮ್ಯ ಮನೋಭಾವ ಏನ್ ಮಾಡ್ತಿತ್ತು? ಅಲ್ಲಿ ಬರೋದು ಪುಣ್ಯನೇ ಅನ್ನಂಗ ಆಗಿದೆ. ಈಗ ಆಗಿದೆ. ನಮ್ಮ ಪ್ರಾಧಾನ್ಯತೆಗಳ ಆರ್ಡರೇ ಚೇಂಜ್ ಆಗೋಗಿತ್ತು, ಪೂರ್ತಿ ಚೇಂಜ್ ಆಗೋಗಿತ್ತು. ಅಲ್ಲಿವರೆಗೂನು ನಾವು ಮತ್ತೆಲ್ಲೋ ಇದ್ವಿ. ಅದಕ್ಕೆ ಅವರು ನಮಗೆ ಒಂದು ಕಾಷನ್ ಕೊಡ್ತಿದ್ದಾರೆ. ಅಪ್ಪ, ಮನೆಯವು, ಊರಿನವು, ಕೇರಿಯವು, ಆತ್ಮದವು. ಬೇರೆ ಬೇರೆ ಪುರುಳಿಗೆ ಬೇರೆ ನೆಲೆ, ಬೇರೆ ಬೆಲೆ. ತಾರತಮ್ಯವೇ ಸೂತ್ರ ಮಂಕುತಿಮ್ಮ. ಸೂತ್ರ, ಫಾರ್ಮುಲಾ.
ಫಾರ್ಮುಲಾ ಏನಂದ್ರೆ ಯಾವುದಕ್ಕೆ ಯಾವ ಪ್ರಾಧಾನ್ಯತೆ ಕೊಡಬೇಕು, ಆ ಪ್ರಾಧಾನ್ಯತೆಯನ್ನ ಪ್ರಯಾರಿಟಿಯನ್ನ ಕೊಟ್ಟು ಕರೆಕ್ಟ್ ಆಗಿ ಪ್ರಯಾರಿಟಿ ಲಿಸ್ಟ್ ಪ್ರಿಪೇರ್ ಮಾಡ್ಕೋಬೇಕು. ಅದಕ್ಕೆ ಅನುಸಾರವಾಗಿ ನಮ್ಮ ಜೀವನವನ್ನ ರೂಪಿಸಿಕೊಳ್ಳಬೇಕು. ಹಾಗೆ ಅಂತ ನಾನು ಚಿಕ್ಕ ವಯಸ್ಸಿನಲ್ಲಿ ಆತ್ಮದ ವಿಷಯಕ್ಕೆ ಪ್ರಾಧಾನ್ಯತೆ ಕೊಟ್ಟು ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಹೆಂಡತಿ ಎಲ್ಲರನ್ನೂ ಗೌಣವಾಗಿ ಪರಿಗಣಿಸಿ ನನಗೂ ಅವ್ರಿಗೂ ಸಂಬಂಧ ಇಲ್ಲ ಅಂದ್ಬಿಟ್ಟೆ ಸಾರ್ ಅಂತ ಅನ್ಬೇಡಿ. ಅದು ಎಂತ ಒಂದು ಆಶ್ರಮ ಅಂತಂದ್ರೆ ಅದು ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮದಲ್ಲಿ ನೀವು ಪಾಲಿಸಬೇಕಾದ ಧರ್ಮ ಇದೆ. ಆ ಧರ್ಮವನ್ನ ಪಾಲಿಸಿದ ತಕ್ಷಣ ಅದರ ಸೆಕೆಂಡ್ ಪ್ರಯಾರಿಟಿ ಏನಾಗಿರ್ಬೇಕು? ಆತ್ಮದ ಕಡೆಗೆ. ಕೆಲವು ಸಂದರ್ಭಗಳಲ್ಲಿ ಊರಿನ ಕಡೆನೂ ಇರಬೇಕು, ಕೇರಿ ಕಡೆನೂ ಇರಬೇಕು, ದೇಶದ ಕಡೆನೂ ಇರಬೇಕು. ಇವೆಲ್ಲ ಬೇಕು. ಅದಕ್ಕೆ ಅವರು ಏನು ಕಮಿಟ್ ಆಗ್ತಿಲ್ಲ. ಇದು ನಿಮ್ಮ ಕಾಮನ್ ಸೆನ್ಸ್, ನಿಮ್ಮಲ್ಲಿರುವಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವ ಶಕ್ತಿ, ಡಿಸಿಷನ್ ಮೇಕಿಂಗ್ ಎಬಿಲಿಟಿ, ಸಾಮರ್ಥ್ಯ. ನಿಮ್ಮ ಡಿಸಿಷನ್ ಕರೆಕ್ಟ್ ಪ್ರಯಾರಿಟಿಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು. ಆ ಪ್ರಯಾರಿಟಿಗಳಿಗೆ ಅನುಗುಣವಾಗಿ ನಿಮ್ಮ ಸಮಯವನ್ನು, ನಿಮ್ಮ ಶಕ್ತಿಯನ್ನು ವ್ಯಯ ಮಾಡಬೇಕು. ಹಾಗೆ ಮಾಡಿದ್ದೆ ಆದ್ರೆ ಅವ್ರೇನ್ ಹೇಳ್ತಾರೆ? ತಾರತಮ್ಯವೇ ಸೂತ್ರ. ಏನ್ ಸೂತ್ರ? ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸೂತ್ರ ಅಥವಾ ಯೋಗ ಮಾರ್ಗದಲ್ಲಿ ಮುಂದೆ ನಡೀಲಿಕ್ಕೆ ಸೂತ್ರ ಅಂತ. ಹೀಗೆ ಎಲ್ಲೆಲ್ಲಿ ಅವರು ಸೂತ್ರ ಅನ್ನೋದನ್ನ ಬಳಸಿದರೋ ಅವೆಲ್ಲ ನಮ್ಮ ಜೀವನಕ್ಕೆ ಬೇಕಾದಂತ ಅತಿ ಮುಖ್ಯ ಉಪದೇಶಗಳು ಅಥವಾ ಸೂಚನೆಗಳು ಅಂತ ನಾವು ತಿಳ್ಕೋಬೇಕು. ಆ ಮಾರ್ಗದಲ್ಲಿ, ಆ ಹಾದಿಯಲ್ಲಿ ನಾವು ಮುನ್ನಡೆದರೆ ಖಂಡಿತ ಮುಂದೊಮ್ಮೆ ನಾವು ದೀಕ್ಷಾ ಪಥವನ್ನ ಸೇರಿ ಸಾಧನಾ ಮಾರ್ಗದಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ನೀವೆಷ್ಟು ಜನ ಡಿ ವಿ ಗುಂಡಪ್ಪನವ್ರ ಕಗ್ಗವನ್ನ ಕೇಳಿರಬಹುದು, ಓದಿದಿರೋ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಒಂದು ಕಳಕಳಿಯ ವಿನಂತಿ ಏನಂದ್ರೆ, ನಿಮಗ್ ಸಮಯ ಸಿಕ್ಕಾಗ ಕಗ್ಗದ ಪುಸ್ತಕವನ್ನು ತಗೊಳ್ಳಿ. ವೆಂಕಟರಮಣನ್ ಅಂತ ಒಬ್ಬರಿದ್ದಾರೆ. ಅವರು ಕಗ್ಗಗಳನ್ನೆಲ್ಲ ಒಂದು ಸಾರ ಸಂಗ್ರಹ, ಒಂದು ಪುಸ್ತಕ ಬರೆದಿದ್ದಾರೆ. ಓಕೆ. ಅದೇ ರೀತಿ ಲಕ್ಷ್ಮೀನಾರಾಯಣ ಭಟ್ರು ಕೇಳಿರ್ಬೋದು ನೀವು. ಲಕ್ಷ್ಮೀನಾರಾಯಣ ಭಟ್ರು ಸಹ ಅವರು ಬಹಳ ವರ್ಷಗಳಿಂದ ಕಗ್ಗದಲ್ಲಿ ಕೃಷಿ ಮಾಡಿದ್ದಾರೆ. ಅವ್ರದ್ದು ಒಂದು ಪುಸ್ತಕ ಇದೆ. ಓಕೆ. ಈ ಎರಡು ಪುಸ್ತಕಗಳನ್ನ ನೀವು ನಿಮ್ಮ ರೆಫರೆನ್ಸ್ ಬುಕ್ಗಳಾಗಿ ಇಟ್ಕೊಳ್ಳಿ. ಅವರು ಕಗ್ಗಕ್ಕೆ ತಮ್ಮದೇ ಆದ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ವ್ಯಾಖ್ಯಾನವನ್ನು ಓದಿ ನಿಮಗೆ ಏನ್ ಅನ್ಸುತ್ತೋ ಆಮೇಲೆ ಅದರ ಬಗ್ಗೆ ಚಿಂತನೆಯನ್ನ ಮಾಡಿ. ಕೆಲವು ಶ್ಲೋಕಗಳಿಗೆ ಇರೋದನ್ನು